ಗುಡ್ ಮಾರ್ನಿಂಗ್. ಟೈಮ್ ಬಂದು 9:15. ಎಲ್ಲ ಕೆಲಸ ಮುಗೀತು. ಎಲ್ಲರಿಗೂ ಬಸವ ಜಯಂತಿ ಶ್ರೀ ಅಕ್ಷಯ ತೃತೀಯ ಹಬ್ಬದ ಆರ್ಥಿಕ ಶುಭಾಶಯಗಳು. ನಂದು ವಾರ ಪೂಜೆ ಟೆಂಪಲ್ ವಿಸಿಟ್ ಎಲ್ಲ ಆಯಿತು. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ, ಎಲ್ಲರೂ ಅಕ್ಷಯ ತೃತೀಯಗೆ ಏನೇನು ಪರ್ಚೇಸ್ ಮಾಡಿದ್ದೀರಾ ಕಮೆಂಟ್ ಮಾಡಿ. ವಿಡಿಯೋ ಲೇಟ್ ಆದರೆ ಬೈಕೋಬೇಡಿ, ತಪ್ಪು ತಿಳ್ಕೊಬೇಡಿ. ಸೊ ನಾನು ಡೇ ಬೈ ಡೇ ವಿಡಿಯೋ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ. ಹಳೆ ವಿಡಿಯೋ ನೋಡಿದೆ ನಿಮಗೆ ಈ ಹೊಸ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ರೆ ಅದು ಒಂದು ಕನೆಕ್ಷನ್ ಕಟ್ ಆಗಿಬಿಡುತ್ತೆ, ಸೊ ಸಿಗೋದಿಲ್ಲ. ಎಲ್ಲ ಕೆಲಸ ಆಯಿತು ಅಂತ ಆವಾಗಲೇ ಹೇಳಿದೆ. ತಿಂಡಿಗೆ ಇಡ್ಲಿ ಬಾಂಬೆ ಸಾಕು. ಸೊ ಇವತ್ತು ಟ್ಯೂಷನಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಮಗನ್ನ. ಟ್ಯೂಷನ್ ಇದೆ. ಏನೇನಾಯಿತು ನಿನ್ನೆಯಿಂದ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ ಆಯಿತಾ. ಇತ್ತು ಬಟ್ಟೆ ತಂದು ಒರೆಸು ಬೇಗ ಬೇಗ. ನಡಿ ತಿನ್ಕೋ ಬೇಗ, ನೀನು ಆಮೇಲೆ ನೋಡುವಂತೆ. ಸೊ ಬನ್ನಿ ಅವಾಗ ಹೊರಡೋಣ. ಏನೇನು ಪರ್ಚೇಸ್ ಮಾಡಿದ್ದೀರಾ ಕಮೆಂಟ್ ಮಾಡಿ. ಎಲ್ಲರಿಗೂ ಅಕ್ಷಯ ತೃತೀಯ ಒಳ್ಳೇದು ಮಾಡಲಿ, ಬಸವ ಜಯಂತಿ ಶುಭಾಶಯಗಳು. ನಂದು ಕೂಡ ಎಲ್ಲ ಆಯಿತು ಗೈಸ್, ನೋಡಿ. ಸೊ ಇವತ್ತಿನ ರಂಗೋಲೆ ಹಿಂಗಿದೆ, ಕೆಳಗಡೆ ಫುಲ್ ಗಿಜಿ ಗಿಜಿ ಸೌಂಡು ಕೆಲಸ ಇದೆ, ಹುಡುಗರಿದ್ದಾರೆ. ಏನೇನಾಯಿತು ಅಂತ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲೂ ಹೋಗ್ಬೇಡಿ. ಅವನ್ನ ಫಸ್ಟ್ ಟ್ಯೂಷನಿಗೆ ಬಿಟ್ಟು ಬಂದ್ಬಿಡ್ತೀನಿ, ಓಕೆನಾ ಗೈಸ್. ಇದು ನಿನ್ನೆ ಹಿಂದಿನ ದಿನ ಏನೇನಾಯಿತು ಅಂತ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಸುಮಾರು ಜನ ಸೇಸ್ ನೀವೇನು ತರಕಾರಿ ತೊಗೋತೀರಾ, ದಿನಸಿ ಹೆಂಗೆ ಪರ್ಚೇಸ್ ಮಾಡ್ತೀರಾ, ವ್ಲಾಗ್ ಮಾಡಿ ಅಂತ ಕಮೆಂಟಲ್ಲಿ ಕೇಳಿದರು. ನಿಜವಾಗ್ಲೂ ನಾನು ದಿನಸಿ ತರಕಾರಿ ಅಂತ ನಾನು ಏನೂ ಪರ್ಚೇಸ್ ಮಾಡೋದಿಲ್ಲ. ಬಿಕಾಸ್ ಆಫ್ ಎಲ್ಲ ಗನ್ ಹೌಸಿಂದ ಮೂಟೆ ಮೂಟೆ ಸತೀಶೆ ತಂದುಬಿಡ್ತಾರೆ. ನಾನು ಸುಮಾರು ಸಲ ಹೇಳಿದ್ದೀನಿ. ಸೊ ನನಗೇನು ಬೇಕೋ ಅದನ್ನು ನಾನು ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ. ಫ್ರೆಶ್ ಆಗಿರುತ್ತೆ. ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಬೀನ್ಸ್ ಎಲ್ಲ ಎಳೆ ಬೀನ್ಸು, ಬೆಂಡೆಕಾಯಿ ಪಲ್ಯ ಮಾಡೋಣ ಸಿಂಪಲ್ಲಾಗಿ ಅಂತೇಳಿ ರವೆ ತಾಲಿಪಟ್ಟು ಮಾಡಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಎಲ್ಲ ಆರಿಸ್ಕೊತಾ ಇದ್ದೀನಿ. ಅವರು ತುಂಬ ಚೆನ್ನಾಗಿ ಶಾಪಿಂಗ್ ಮಾಡ್ತಾರೆ ಸತೀಶು, ಬಾರ್ಗೇನ್ ಎಲ್ಲ ಮಾಡಿ. ನನಗದು ಬರಲ್ಲ. ಸೊ ಮಧ್ಯವರ್ತಿಗಳ ಹತ್ರ ಬಾರ್ಗೇನ್ ಮಾಡ್ತಾರೆ, ರೈತರಿಂದ ಅವ್ರು ಯಾವತ್ತೂ ಮಾಡೋದಿಲ್ಲ. ಮನೆಗೆ ಬಂದೆ, ವಾಕ್ ಮುಗಿಸ್ಕೊಂಡು ಮನೆಗೆ ಬಂದೆ. ಹಾಲು ಕಾಯಕ್ಕಿಟ್ಟು ಬೆಂಡೆಕಾಯಿ ಪಲ್ಯ ಮಾಡೋಣ ಸಿಂಪಲಾಗಿ ಅಂತ. ನನ್ನ ಮಗಳಂತೂ ಈ ನಡುವೆ ಕಿಚನ್ನಲ್ಲೇ ಇರ್ತಾಳೆ ನನ್ನ ಹಿಂದೆಯೇ. ಸೊ ಹುಣ್ಸೆಹಣ್ಣೆಲ್ಲ ನೆನೆ ಹಾಕಿದ್ದೆ, ರವೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಕ್ಯಾರೆಟ್ ಎಲ್ಲ ತುರಿದು ಹಾಕಿ ನೈಟ್ ಮಾಡಿದಂಥ ಚಪಾತಿ ಇನ್ನೂ 2-3 ಚಪಾತಿ ಹಾಗೆ ಇದೆ. ಸೊ ಸ್ವಲ್ಪ ಉಪ್ಪು ಜೀರಿಗೆ ಹಾಕಿ ಒಂದು ಅರ್ಧ ಗಂಟೆ ಮೈ ಕೊಡಲಿ ಅಂತ ಈರುಳ್ಳಿ ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ಸೌತೆಕಾಯಿನ ತುರಿದು ಹಾಕಿದ್ದೀನಿ. ಸಿಂಪಲ್ಲಾಗಿ ಬೆಂಡೆಕಾಯಿ ಪಲ್ಯ ಈ ಗೊಜ್ಜು ಥರ ಮಾಡ್ದಿರ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ. ಸುಮಾರು ಸಲ ತೋರಿಸಿದ್ದೀನಿ, ಬಟ್ ಕುಕ್ಕಿಂಗ್ ವಿಡಿಯೋಸ್ ಹಾಕಿಸಿ ಅಂತ ಸುಮಾರು ಜನ ಕೇಳ್ತಿರ್ತಾರೆ. ಅವ್ರಿಗೋಸ್ಕರ ಕ್ಯಾಪ್ಸಿಕಮ್, ಆನಿಯನ್, ಟೊಮೆಟೊ ಎಲ್ಲ ನೈಸಾಗಿ ಚಾಪ್ ಮಾಡಿ ಹಾಕಿ, ಬೆಂಡೆಕಾಯಿನ ನೈಸಾಗಿ ಚಾಪ್ ಮಾಡಿ ಹಾಕಿ, ಸ್ವಲ್ಪ ತಿಳಿಸಾರು ಪುಡಿ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ನಾನು ಫ್ರೆಶ್ಶಾಗಿ ಈಗ 15 ದಿನಕ್ಕೆ 20 ದಿನಕ್ಕೆ ನಮ್ಮ ಗೋಡನಲ್ಲೇ ಹುರಿತಾರೆ. ಹುರಿದಾಗ ಒಂದು ಸ್ವಲ್ಪ ತಂದಿಟ್ಕೊತೀನಿ, ಖಾಲಿ ಆದಂಗೆ ತಂದಿಟ್ಕೊತೀನಿ. ಅರೋಮಾ ಚೆನ್ನಾಗಿರುತ್ತೆ. ಕಿಚನ್ ಕಿಂಗ್ ಮಸಾಲ ಅಂದರೆ ಯಾವುದೋ ಸಿಸ್ ಅಂತ ಕೇಳ್ತಿದ್ರು ಸುಮಾರು ಜನ. ಸೊ ಅವ್ರಿಗೆ ಪ್ಯಾಕೆಟ್ ಸಮೇತ ತೋರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಅಡುಗೆಗೆ, ಪಲಾವ್ಗೆ ಈ ಥರದಕ್ಕೆಲ್ಲ ಯೂಸ್ ಮಾಡಿದ್ರೆ, ಗ್ರೇವಿಗಳಿಗೆಲ್ಲ ಯೂಸ್ ಮಾಡಿದ್ರೆ ಹೋಟೆಲಲ್ಲಿ ಮಾಡ್ತಾರಲ್ಲ ಆ ಟೇಸ್ಟ್ ಬರುತ್ತೆ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ. ಅದು ಲೊಳೆ ಎಲ್ಲ ಹೋಗೋ ಥರ ಹುರ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಹುಳಿ, ಹುಣಸೆಹಣ್ಣು ಎಲ್ಲ ಹಾಕಿ ಕಾಯಿ ತುರಿನ ಸಿಂಪಲ್ಲಾಗಿ ಉದುರಿಸ್ತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ, ಉಪ್ಪು ಖಾರ ಹುಳಿ ಕರೆಕ್ಟಾಗಿದೆಯಾ, ಅದು ಸೀನು ಇರಬೇಕು ಸ್ವಲ್ಪ, ಆವಾಗಲೇ ತುಂಬ ಚೆನ್ನಾಗಿರೋದು. ಯಾವಾಗಲೂ ಮಸಾಲೆ ರುಬ್ಬಿ ಮಾಡ್ತಿದ್ದೆ ಅಲ್ವಾ, ಈಗ ಸಿಂಪಲ್ಲಾಗಿ ಈ ರೀತಿ ಮಾಡೋಣ ಅಂತ. ತುಂಬ ಕೆಲಸ ಇತ್ತು. ಇನ್ನು ವಾಶ್ರೂಮ್ಸ್ ಕ್ಲೀನ್ ಮಾಡಬೇಕಿತ್ತು, ದೇವ್ರ ಮನೆ ಕ್ಲೀನ್ ಮಾಡಬೇಕಾಗಿತ್ತು. ಹಾಗಾಗಿ ಬೇಗ ತಿಂಡಿ ಕೆಲಸ ಮುಗಿಸ್ದೆ. ಇದು ನೆನೆಸಿಟ್ಟು ಅರ್ಧ ಗಂಟೆ ಆಗಿತ್ತು, ಚೆನ್ನಾಗಿ ಮೈ ಕೊಟ್ಟಿತ್ತು. ಓದ್ಸಲಿ ರೊಟ್ಟಿ ಥರ ಮಾಡಿದೆ, ಈಗ ದೋಸೆ ಥರ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಈಗ ಕಾಫಿ ಕುಡಿಯೋದು ಕಮ್ಮಿ ಮಾಡಿದ್ದೀನಿ. 1 ಕಪ್ ಹಾರ್ಲಿಕ್ಸ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಆಫ್ ಹೀಟ್. ಯಾಕೋ ಈ ಬೇಸಿಗೆಲಿ ನನಗೆ ಹೀಟ್ ಕಮ್ಮಿನೇ ಆಗ್ತಾಯಿಲ್ಲ. ಸ್ವಲ್ಪ ಬೆಂಡೆಕಾಯಿ ಪಲ್ಯ ಬೇಯೋಷ್ಟರಲ್ಲಿ ಕಾಫಿ ಹಾಲು ಕುಡಿದ್ಬಿಡೋಣ ಅಂದ್ಕೊಂಡು ಹಾಲು ಕುಡಿದ್ಬಿಟ್ಟು ಈ ಕಡೆ ಹೋಗಿ ದೋಸೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಗೈಸ್. ಸೊ ಗಟ್ಟಿಯಾಗಿ ತಟ್ಟಿ ರೊಟ್ಟಿನೂ ಮಾಡ್ಬೋದು. ಈ ಥರ ಕಲಿಸ್ಬಿಟ್ಟು ನಾನು ಸೌತೆಕಾಯಿ ಹಾಕಿದ್ದೀನಲ್ಲ, ನೀರು ಬಿಟ್ಕೊಂಡ್ಬಿಡುತ್ತೆ ಅಂತ ಅಂದ್ಕೊಂಡೆ. ಅದು ಸಾಫ್ಟ್ ಆಗುತ್ತೆ. ಈಗ ಹಾಕಿ ಆಟ್ ಬಾಕ್ಸ್ಗೆ ರೊಟ್ಟಿ ಮಾಡಿದಾಗ, ದೋಸೆ ಮಾಡಿದಾಗ ಗರ್ಗರಿಯಾಗಿರುತ್ತೆ. ಒಂದು 10 ನಿಮಿಷ ಬಿಟ್ಟರೆ ಸಾಫ್ಟ್ ಆಗಿಬಿಡುತ್ತೆ ಬಿಕಾಸ್ ಆಫ್ ಸೌತೆಕಾಯಿಯಿಂದ. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿ ಕೂಡ.
ದಯವಿಟ್ಟು ನೀವು ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ, ಅದು ನಿಮಗೇ ಗೊತ್ತಾಗುತ್ತೆ. ಸೊ ಬೇಗ ಬೇಗ ಮಕ್ಳಿಗೂ ಕೂಡ ನನ್ನ ಮಗ ಚೆನ್ನಾಗಿ ರೋಸ್ಟ್ ಮಾಡು ಮಮ್ಮಿ ಅಂತ ಅವ್ರ ಅಪ್ಪನ ಥರ ಅವನಿಗೆ ಚೆನ್ನಾಗಿ ರೋಸ್ಟ್ ಮಾಡಿ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಒಂದು ಚೂರು ಕಿತ್ತೋಗಲಿಲ್ಲ ಎಲ್ಲೂ. ಅವರಿಬ್ರಿಗೂ ತಿಂಡಿ ಕೊಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ರೆ ನಂಗೆ ಅರ್ಧ ಜವಾಬ್ದಾರಿ, ಅರ್ಧ ಕೆಲಸ ಮುಗ್ದಂಗೆ ಅನಿಸ್ಬಿಡುತ್ತೆ. ಸೊ ಸತೀಶ್ ಕೆಲಸ ಇತ್ತು, ಅವ್ರು ಫ್ರೀ ಇರಲಿಲ್ಲ, ಹಾಗಾಗಿ ಅವ್ರಿಗೆ ಆಟ ಬಾಕ್ಸ್ಗೆ ಹಾಕಿ ಇಟ್ಬಿಡೋಣ ಅಂತ ಹೇಳಿ ಹಾಕಿ ಇಡ್ತಾಯಿದ್ದೀನಿ. ಯಾಕಂದರೆ ಅವ್ರು ಬಂದಾಗ ಅರ್ಜೆಂಟ್ ಮಾಡ್ತಾರೆ, ಈ ನಡುವೆ ಪಾರ್ಟಿ ಕಾಲ್ ಮಾಡ್ತಾರೆ, ಹೋಗಬೇಕು ಆಯ್ತಾ ಅಂತ. ಆಗ ಅರ್ಧಂಬರ್ಧ ಬೆಂದೋಗುತ್ತೆ, ನೀಟಾಗಿ ಬೇಯಲ್ಲ, ನಮಗೂ ಕೈಕಾಲು ಓಡಲ್ಲ, ಏನಕ್ಕೆ ಬೇಕು ಟೆನ್ಷನ್ ಅಂತ ಹೇಳಿ ಅವ್ರಿಗೆ ಹಾಕಿಟ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ತಲೆ ಸ್ನಾನ ಮಾಡಿ ಇವತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಬಿಕಾಸ್ ಆಫ್ ನಾಳೆ ಅಕ್ಷಯ ತೃತೀಯ, ಇವತ್ತು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ನಾಳೆಗೆ ಪೂಜೆಗೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ದೇವ್ರ ಮನೆ ಅಂತೂ ಎಲ್ಲ ಫುಲ್ ಗಲೀಜಾಗಿತ್ತು. ಆಮೇಲೆ ದೀಪಗಳೆಲ್ಲ ತೊಳೆಯೋಣ ಅಂತ ನೆನೆಸಿಟ್ಟಿದ್ದೀನಿ. ಸ್ವಲ್ಪ ಲೆಮನ್ ಸಾಲ್ಟ್, ಹುಣಸೆಹಣ್ಣು, ಪೀತಾಂಬರ ಹಾಕಿ ತೊಳೆಯೋದು. ಇವಾಗ ನೋಡಿ ಬಿಫೋರ್ ಹಿಂಗಿದೆ, ಆಫ್ಟರ್ ಯಾವ ರೀತಿ ಉಜ್ಜಿ ನೀಟಾಗಿ ಪಳ್ಪಳ ಅನ್ನೋ ಥರ ಒಂದು ಕರೆ ಇಲ್ದಿರೋ ಥರ ಮಾಡಿರ್ತೀನಿ ಅಂತ. ಸೊ ಫೈನಲಿ ಫಸ್ಟಿಗೆ ದೇವ್ರ ಮನೆ ಕೆಲಸ ಮುಗಿಸ್ಬಿಟ್ಟೆ. ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಗಂಧ ಕುಂಕುಮ ಹಾಕ್ಕೊಂಡು ಇವಾಗ ನೋಡಿ ದೀಪಗಳೆಲ್ಲ, ಮುಂಚೆ ನೋಡಿದ್ರಿ ಎಷ್ಟು ಗಬ್ಬಾಗಿ ಗಲೀಜಾಗಿತ್ತು ಅಂತ, ಇವಾಗ ನೋಡಿ ಯಾವ ಥರ ಪಳ ಅನ್ನೋ ಉಳಿಯೋ ರೀತಿ ಮಾಡಿಟ್ಟಿದ್ದೀನಿ. ಸೊ ಕೆಲಸ ಡೇ ಫುಲ್ಲು ಕೆಲಸದಲ್ಲೇ ಮುಗ್ದೋಯ್ತು. ಬತ್ತಿ ಎಲ್ಲ ಹಾಕಿ ಇಟ್ಕೊಂಬಿಡೋಣ ಅಂತ ಈಸಿ ಆಗುತ್ತೆ ಅಂತೇಳಿ ಎಲ್ಲ ಒರೆಸ್ಕೊಂಡು ಒಂದು ಮಡಿ ಬಟ್ಟೆ ತೊಗೊಂಡು ನೀರು ನಮ್ಮದು ಬೋರ್ ನೀರು ಇದೆ, ಕಾವೇರಿ ವಾಟ್ರು ಇದೆ, ಸ್ವಲ್ಪ ಕಲೆ ಆಗಿಬಿಡುತ್ತೆ. ಇಷ್ಟೆಲ್ಲ ಮುಗಿದ ಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಗೈಸ್. ಟೈಮ್ ಎಷ್ಟು ಗೊತ್ತಾ? ಐ ಥಿಂಕ್ 11:30 or 11:45. ಇಷ್ಟೆಲ್ಲ ಕೆಲಸ, ವಾಶ್ರೂಮ್ ಕ್ಲೀನ್ ಮಾಡಿ, ಸ್ನಾನ ಮಾಡಿ, ದೇವ್ರ ಮನೆ ಕ್ಲೀನ್ ಮಾಡಿ, ಯಪ್ಪ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲೇ ಇಲ್ಲ ನಿಜಕ್ಕೂ. ಸೊ ಕೂತ್ಕೊಂಡು ಎಲ್ಲ ಆರೋಗಿತ್ತು. ಇನ್ನೇನು ಮಾಡೋದ, ಸತೀಶ್ ಇರಲಿಲ್ಲ, ಆಲ್ರೆಡಿ ಅವರು ಚೌಟ್ರಿಗೆ ಹೋಗಿದ್ದರು. ತಿಂತಾಯಿದ್ದೀನಿ. ನನ್ನ ಮಗನ ಇನ್ನೂ ಟ್ಯೂಷನಿಂದ ಕರ್ಕೊಂಬರ್ಬೇಕಿತ್ತು, ನನಗೇ ಹೇಳಿಬಿಟ್ಟಿದ್ರು. ಮತ್ತು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸಂಜೆ ಒಂದು ರೌಂಡ್ ಕೆಳಗಡೆ ಹೋದೆ, ಜಿಲೇಬಿ, ಮಾವಿನಕಾಯಿ ಚಿತ್ರಾನ್ನ ಎಲ್ಲ ಮಾಡಿದರು. ಹುಡುಗರೆಲ್ಲ ಯಾಕಕ್ಕ ಬೆಳಗ್ಗೆಯಿಂದ ಕೆಳಗೆ ಬಂದಿಲ್ಲ, ಹುಷಾರಿಲ್ವಾ? ನಾನು ಒಂದಿನ ಕೆಳಗೆ ಹೋಗಲಿಲ್ಲ ಅಂದರೆ ಹುಷಾರಿಲ್ವಾ ಅಂತ ಕೇಳ್ತಾರೆ. ಇದು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲೇ ಇಲ್ಲ ಗೈಸ್, ನನಗೇ ಟಯರ್ಡ್ ಆಗಿತ್ತು. ಸತೀಶ್ ಅಂತೂ ನಂಬ್ತಿರೋ ಬಿಡ್ತಿರೋ ನಿಂತಂಗೆ ನಿಂತಿದ್ರು. ಹುಡುಗರಿಗೆ ಅದೆತ್ತರೋ ಇದೆತ್ತರೋ, ಅದು ಮಾಡ್ರೋ ಇದು ಮಾಡ್ರೋ. ಬೆಳಗ್ಗೆ ತೋರಿಸ್ದೆ ಅಲ್ವಾ ನಾನು ಎಷ್ಟು ದಿನಸಿ ತಂದರು, ಎಷ್ಟು ತರಕಾರಿ ಇತ್ತು ಅಂತ. ಇವಾಗ ನೋಡಿ ನೀವು, ಒಂದು ತರಕಾರಿನೂ ಇಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿದೆ. ಹೀಗೆ ಒಂದಿನ ಬಿಟ್ಟು ಒಂದಿನ ತರಕಾರಿ ಒಂದು ಮೂಟೆ ತಂದ್ರೂ ಉಳ್ಕೊಳ್ಳಲ್ಲ ಗೈಸ್, ಎಲ್ಲ ಖಾಲಿ ಆಗಿಬಿಡುತ್ತೆ. ಸೊ ಅಕ್ಷಯ ತೃತೀಯಾಗೆ ಫುಲ್ ಮನೆ ಕೆಲಸ, ಮೀನ್ಸ್ ಗೃಹ ಪ್ರವೇಶ ಇತ್ತಲ್ಲ, ಹಾಗಾಗಿ ನಮ್ಮ ಹುಡುಗರನ್ನ ರೇಗಿಸ್ದೆ ಬಿಡೋದೇ ಇಲ್ಲ. ನನಗೂ ಒಬ್ಬಳೇ ಮೇಲಿದ್ದು ಬೇಜಾರಾಗಿರುತ್ತಲ್ವ. ಸೊ ಅವ್ರ ಕಾಲು ಎಳೆಯೋದು, ತಮಾಷೆಗೆ ಮಾತಾಡೋದು, ರೇಗ್ಸೋದು. ಆಲ್ರೆಡಿ ನೈಟ್ ಚಪ್ರದ ಮನೆಗೆ ಊಟ ತೊಗೊಂಡು ಹೋಗ್ತಾ ಇದ್ದಾರೆ, ಎಲ್ಲ ಬಿಸಿ ಕಂಟೈನರ್ಗೆ ಮಾಡಿಕೊಂಡು. ಯಾಕೆ ನಿಮ್ಗೇನಾದರೂ ಬೇಕಾ ಅಂತ ಕೇಳಿದ್ರು. ನನ್ನ ಮಗನಿಗೆ ಮಾವಿನಕಾಯಿ ಚಿತ್ರಾನ್ನ ಅಂದರೆ ಫೇವ್ರೆಟ್. ಸ್ವಲ್ಪ ಚಿತ್ರಾನ್ನ ಕೊಡಿ ಅಂತ ಅಷ್ಟೇ ಈಸ್ಕೊಂಡು ಸತೀಶ್ ನೋಡಿ ತಂಗೆ ನಿಂತಿದ್ದಾರೆ. ಸೊ ನನ್ನ ಮಗ ಮಮ್ಮಿ ಆಮ್ಲೆಟ್ ಹಾಕ್ಕೊಡು ಮಮ್ಮಿ ಅಂತ ಕೇಳ್ತಾ ಇದ್ದ. ಚಿತ್ರಾನ್ನ ಜೊತೆ ಆಮ್ಲೆಟ್ ನಂಗೆ ಫೇವ್ರೆಟ್. ಸೊ ಕ್ಯಾಪ್ಸಿಕಮ್, ಟೊಮೆಟೊ, ಆನಿಯನ್, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕಲಿಲ್ಲ, ಪೆಪ್ಪರ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಹೊಡೆದು ಆಮ್ಲೆಟ್ ಹಾಕ್ತಾಯಿದ್ದೀನಿ. ನಿಮಗೆ ಒಂದು ಟಿಪ್ ಹೇಳ್ತೀನಿ, ಆಮ್ಲೆಟ್ ಕಿತ್ತೋಗಬಾರ್ದು, ಚೆನ್ನಾಗಿ ಬರಬೇಕಂದ್ರೆ ಚೂರು ಕಡಲೆ ಹಿಟ್ಟನ್ನ ಹಾಕಿ ಕಲಸಿ ಆಮ್ಲೆಟ್ನ ಹಾಕಿ, ಎಲ್ಲೂ ಕಿತ್ತೋಗೋದಿಲ್ಲ, ಸೂಪರಾಗಿ ಬರುತ್ತೆ ಆಮ್ಲೆಟು. ಫಸ್ಟ್ ಒಂತು ನೀವು ಹೆಂಗೆ ಮಾಡಿದ್ರೆ ಒಂಚೂರು ಸ್ಟಿಕ್ಕಿ ಆಗೇ ಆಗುತ್ತೆ, ಆಮೇಲಿಂದ ಸೆಕೆಂಡ್ ಒಂತೆಲ್ಲ ಚೆನ್ನಾಗಿ ಬರುತ್ತೆ. ಸೂಪರಾಗಿ ಬಂದಿತ್ತು ಆಮ್ಲೆಟ್ ಕೂಡ. ಸೊ ಇಬ್ರಿಗೂ ಸ್ವಲ್ಪ ಚಿತ್ರಾನ್ನ ಜೊತೆ ಆಮ್ಲೆಟ್ ಹಾಕ್ಕೊಟ್ಟೆ. ಇಬ್ಬರು ಕೂಡ ತಿಂದು ಆರಾಮ್ಸೆ ಮಲ್ಕೊಂಡ್ರು. ಸೊ ಅವನಿಗಂತೂ ಫೇವ್ರೇಟು ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ಅಂದರೆ ಸಖತ್ ಫೇವ್ರೇಟು. ಸೊ ಅವ್ರ ಪಪ್ಪ ಇರಲಿಲ್ಲ, ಚೌಟ್ರಿಗೆ ಹೋಗಿದ್ರು. ಅವ್ರು ಬರೋದಿನ್ನ 12:30 1 hour ಆಗುತ್ತೆ. ಕೆಳಗಡೆ ಫುಲ್ ಹುಡುಗರು ಇದ್ದರು. ಸೊ ಹಾಗಾಗಿ ಮಳೆ ಬಂತು ಗೈಸ್, ತುಂಬ ಗುಡುಗು, ಸಿಡ್ಲು, ಮಿಂಚು. ನಾನು ಕೂಡ 9:30ಗೆ ಡೋರೆಲ್ಲ ಲಾಕ್ ಮಾಡಿಕೊಂಡು ಸ್ವಲ್ಪ ಚಿತ್ರಾನ್ನ, 2 ಆಮ್ಲೆಟ್ ಹಾಕ್ಕೊಂಡು ತಿಂದ್ಕೊಂಡು, ಸತೀಶ್ಗೂ ಕೂಡ ಆಮ್ಲೆಟ್ ಹಾಕಿಟ್ಟಿದ್ದೆ, ಬೇಕಿದ್ದರೆ ತಿಂದರೆ ಬಿಸಿ ಮಾಡ್ಕೊಂಡು ತವ ಮೇಲೆ ಕೊಡೋಣ ಅಂತ ಹೇಳಿ. ಬಟ್ ಅವರು ಬಂದು ತಿಂದಿದ್ದಾರೆ. 3 ಗಂಟೆಗೆ ಎಚ್ಚರಿಕೆ ಆಯಿತು. ಬಟ್ ನಾನು ನೋಡಿ ಆಲ್ರೆಡಿ ಕಸ ಎಲ್ಲ ಕೊಡೋಕ್ಕೆ ವೀಡಿಯೋ ಮಾಡ್ಕೊತಾ ಇರೋದು 3:45. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ಫಸ್ಟು. ಅವರು ಮಾರ್ಕೆಟ್ಗೆ ಹೋಗ್ತಿದ್ರು ಸತೀಶು, ಹಾಗಾಗಿ ಅವ್ರಿಗೊಂದು ಕಪ್ ಗಂಜಿ ಮಾಡಿಕೊಟ್ಟು 3 ಗಂಟೆಗೆ ಎದ್ದಿದ್ದೆ.
ಸೊ ಇಲ್ಲಿ ಬನ್ನಿ ನೋಡಿ ಎಷ್ಟೆಲ್ಲ ತರಕಾರಿ ಪ್ರತಿಯೊಂದು ತೊಗೊಂಬಂದಿದ್ದಾರೆ. ಫ್ರೆಶ್ಶಾಗಿ ಬಂದಿರುತ್ತೆ. ನೈಟ್ ಟೈಮು ಅರ್ಲಿ ಮಾರ್ನಿಂಗ್ ಹೋದರೆ ಫ್ರೆಶ್ಶಾಗಿ ಬಂದಿರುತ್ತೆ. ಸೊ ನಾನು ವಾಕ್ ಮುಗಿಸ್ಕೊಂಡು ಬಂದು ಇದು 5:30 ಅರ್ಲಿ ಮಾರ್ನಿಂಗು. ಒಂದು ನೊಣ ಎದ್ದಿಲ್ಲ ಗೈಸ್ ರೋಡಲ್ಲಿ. ನಾನು ಸತೀಶ್ ಇಬ್ಬರೇ ಮೂಟೆ ತೊಗೊಂಬರ್ತಾಯಿದ್ದಾರೆ. ತೊಂಡೆಕಾಯಿ, ಬೀನ್ಸು, ಕ್ಯಾರೆಟು, ಸೌತೆಕಾಯಿ, ಬಾಯಲ್ಲಿ ಸ್ವಲ್ಪ ಎಲ್ಲ ಎತ್ತಿಕ್ಕು ಅಂದರು. ನಾನು ವಾಕ್ ಮುಗಿಸ್ಕೊಂಡು ಇನ್ನೂ ಮನೆಗೆ ಹೋಗಿರಲಿಲ್ಲ. ಸೊ ಜರ್ಕಿನೆಲ್ಲ ಬಿಚ್ಚಿಟ್ಬಿಟ್ಟು ಗಂಜಿ ಮಾಡಿದ್ದೆ. ಗಂಜಿ ತಂದು ಅವ್ರ ಕೈ ಕೊಟ್ಬಿಟ್ಟು ಇವಾಗ ಫಸ್ಟ್ ತರಕಾರಿ ಎಲ್ಲ ಇಳಿಸ್ಬಿಡೋಣ. ಪಾಪ ಒಬ್ಬರೇ ಕಷ್ಟಪಡ್ತಾರೆ. ಅವ್ರ ಕಷ್ಟ ನನ್ನ ಕೈಲಿ ನೋಡೋಕ್ಕಾಗಲ್ಲ ಗೈಸ್. ದಿನ ಸಣ್ಣ ಆಗ್ತಾಯಿದ್ದಾರೆ. ಸುಮಾರು ಜನ ನನ್ನ ಹಿಂದಿನ ವ್ಲಾಗಲ್ಲಿ ಕಮೆಂಟ್ ಮಾಡ್ತಿರ್ತೀರಾ, ಸತೀಶಣ್ಣ ಸೋ ಸಿಂಪಲ್ ಅಲ್ವಾ ಅಂತ. ಎಸ್, ಆಫ್ಕೋರ್ಸ್ ಸೋ ಸಿಂಪಲ್. ಸತೀಶಣ್ಣನಂತ ಗಂಡನ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ರಿ ಅಂತಲೂ ಕೂಡ ಹೇಳ್ತಿರ್ತೀರಾ. ಕೋಪ ಬರಲ್ಲ, ಬಟ್ ಕೋಪ ಮಾಡ್ಕೊಂಬಿಟ್ರೆ ಅವ್ರ ಮನುಷ್ಯರೇ ಅಲ್ಲ. ಅವ್ರ ಕೋಪನ ಅದು ಹತ್ರದಿಂದ ನೋಡಿರೋರಿಗೆ ಮಾತ್ರ ಸಾಧ್ಯ. ಸೊ ಟ್ರೈ ಫುಲ್ಲು ಟೊಮೆಟೊ ಸೊಪ್ಪುಗಳು ಈ ಬೇಸಿಗೆಲಿ ಎಲ್ಲ ಸುಟ್ಟೋಗ್ಬಿಡುತ್ತೆ ಗೈಸ್. ಅದಕ್ಕೋಸ್ಕರ ಕೊಡು ಎತ್ಕೋತೀನಿ ಅಂತಂದೆ. ಇಲ್ಲ ಬೇಡ ಇನ್ನೊಂದಿದೆ ತೊಗೊಂಬ ಹೋಗು ಅಂದರು. ಸೊ ಹೀಗೆ ಕೈಗೆ ಕೈ ಸೇರಿದ್ರೆ ಚಪ್ಪಾಳೆ ಗೈಸ್. ಟೈಮ್ ನೋಡ್ಕೋತಾ ಇದ್ದಾರೆ. ಬಿಕಾಸ್ ತಿಂಡಿ ಇತ್ತು, ಅವರಿಗೆ ತಿಂಡಿ ಕಳಿಸ್ಬೇಕಾಗಿತ್ತು. 2-3 ಕಡೆ ಆರ್ಡ್ರ್ ಇತ್ತು. ಹುಡುಗರೆಲ್ಲ ಬರ್ತಾರೆ, ಒಂದು 6:30 ಅಷ್ಟರಲ್ಲಿ ಬರ್ತಾರೆ. ಹಾಗಾಗಿ ಅವ್ರು ಬರೋಷ್ಟರಲ್ಲೆಲ್ಲ ತಂದು ಜೋಡಿಸಿಟ್ಬಿಡೋಣ ಅಂತ ಎಲ್ಲ ಜೋಡಿಸಿಟ್ಬಿಟ್ಟು ನಾನು ಮನೆಗೆ ಬಂದು ಅವ್ರಿಗೆ ಗಂಜಿ ಎಲ್ಲ ಕೊಟ್ಟು ಅವ್ರಿಗೆ ಕಾಫಿ ಮಾಡಿಕೊಟ್ಟು, ನಾನಂತೂ ಇವಾಗ ಕಾಫಿ ಕುಡಿತಾ ಇಲ್ಲ. ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಮನೆ ಕೆಲಸ ಆ್ಯಸ್ ಇಟ್ ಈಸ್ ಇದ್ದೇ ಇರುತ್ತೆ. ಏನೇ ಮಾಡಿದ್ರೂ ಮನೆ ಕೆಲಸ ಇದ್ದೇ ಇರುತ್ತೆ. ಇಡ್ಲಿ ಹಿಟ್ಟಿತ್ತು, ಇಡ್ಲಿ ಹಾಕಿದೆ. ಸೊ ಇಡ್ಲಿ ಹಾಕಿಟ್ಬಿಟ್ಟು ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ವಿತಿನ್ 8 ಗಂಟೆ ಅಷ್ಟರಲ್ಲಿ ಪೂಜೆ ಮಾಡೋಣ ಅಂತ ಹೇಳಿ ಫಸ್ಟು ಎಲ್ಲ ಪೂಜೆ ಮಾಡ್ತಾಯಿದ್ದೀನಿ. ಹಿಂದಿನ ದಿನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಕ್ಕೆ ಇಷ್ಟು ಬೇಗ ಪೂಜೆ ಮಾಡೋಕ್ಕೆ ಸಾಧ್ಯ. ಸುಮಾರು ಜನ ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ತೀರಾ ಅಂತ ಕಮೆಂಟ್ ಮಾಡ್ತೀರಾ. ಮಾಡಬೇಕು ಅಂತ ಮನಸಿದ್ರೆ ಚಕ ಅಂತ ಫೋನಲ್ಲಿ ಟೈಮ್ ಪಾಸ್ ಮಾಡ್ದಿರಾ ಎಲ್ಲನೂ ಬೇಗ ಕ್ವಿಕ್ಕಾಗಿ ಮಾಡಿಕೊಂಡ್ರೆ ಖಂಡಿತ ಆಗುತ್ತೆ. ನಾನಂತೂ ಖಾಲಿಪುಲಿ ವಿಡಿಯೋ ನೋಡುವಾಗ, ವಿಡಿಯೋ ಎಡಿಟ್ ಮಾಡುವಾಗಷ್ಟೇ ನಾನು ಫೋನ್ನ ಯೂಸ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡುವಾಗ ಮಿಕ್ಕಿ ಟೈಮೆಲ್ಲ ನನ್ನ ಕೆಲಸ ಅಂತಲೇ ಹೋಗ್ಬಿಡುತ್ತೆ. ಇವತ್ತು ಅಕ್ಷಯ ತೃತೀಯ ಬುಧವಾರ ಆಗಿರೋದ್ರಿಂದ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ, ಅರ್ಚನೆ ಮಾಡಿಸ್ಕೊಂಬರೋಣ, ಒಂದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಬರೋಣ ಅಂತ ಹೇಳಿ ದೇವಸ್ಥಾನಕ್ಕೂ ಕೂಡ ಬಂದೆ. ಅರ್ಚನೆ, ಮಹಾಮಂಗಳಾರತಿ, ದೇವ್ರಿಗಂತೂ ಸಖತ್ತಾಗಿ ಅಲಂಕಾರ ಮಾಡಿದರು. ನೋಡೋಕ್ಕೆ 2 ಕಣ್ಣು ಸಾಲೋದಿಲ್ಲ. ಆಮೇಲೆ ಸಪ್ತಮಾತೃಕಮ್ಮನ ಗುಡಿಗೂ ಬಂದೆ. ಈ ದೇವಸ್ಥಾನ ಸುಮಾರು ಸಲ ನನ್ನ ವ್ಲಾಗಲ್ಲಿ ತೋರಿಸಿದ್ದೀನಿ. ಇದಿಷ್ಟು ನಡೆದಿದ್ದಂಥದ್ದು. ಈಗ ವಿಕಿ ಕರ್ಕೊಂಡು ಟ್ಯೂಷನ್ ಹೋಗ್ತಾ ಇದ್ದೀನಿ. ಅಕ್ಕನಿಗೆ ತಿಂಡಿ ತಿನ್ನು ಬಾರಕ ಅಂತ ಕರೆದು ಅಕ್ಕಂಗೆ ತಿಂಡಿ ಹಾಕೊಡ್ತಾರ. ಗಪ್ಕ ಅಂತ ನೀನೇ ತಿಂತಾರ. ನೀ ತಿಂದ್ಯಾ? ಏಕೆ ಬನ್ನಿ ತಿಂತೀಯಲ್ಲ? ಯಾಕೋ ಯಾರು ಕಿತ್ಕೋತಾರೆ ನನ್ನ ತಿನ್ನಾಗ? ಔಸ್ಕ ತಿಂತೀಯಾ? ದಡಿಯಾ ನಿಧಾನಕ್ಕೆ ತಿನ್ನೋ ಆಯ್ತು. ನನ್ಗೇನು ಕೊಡ್ಬೇಡ, ನನ್ನ ಕಣ್ಣೇನು ಅಂತದಲ್ಲ ಕಣ. ಒಸಿ ತಿನ್ನೋ 3ನೇ ಸತಿ ತಿಂತಾ ಇದೆಯಲ್ಲ, ಒಸಿ ತಿನ್ನಪ್ಪ, ಒಸಿ ತಿನ್ನೋ. ಅಲ್ಲ ಕಣ, ಇವ್ನು ಎಂತನಿರ್ಬೇಕು ಜನರಲ್ ಆಗಿ ಹೇಳು. ಈಗ ತಾನೇ 15 ದಿನ ಆಗದೆ ಕಕ್ಕ ನಾನು ಹೆಂಡ್ತಿ ಹೊಟ್ಟೋಗಿ ಈಗ ಬಂದವಳೆ ಅಂತ ಅಂದವನೆ. ಅಲ್ಲ ಹೆಣ್ಣು ಹೋಯ್ತಾ ಇದ್ರೆ ಆ ಮಹಾಲಕ್ಷ್ಮಿ ಡಬ್ಬು ಕಾರ್ಯ ತಿಂಡಿ ತಿಂದಕ್ಕವನೆ ಏನು ಕಾಣ್ತಾ ಇಲ್ವಲ್ಲ ಅಂತ ಅವನೇ. ಇವ್ನು ಎಂಥವನಿರ್ಬೇಕು ಅವ್ನು ನೋಡು. ಉಗಿಯ ಇನ್ನೊಂಚೂರು ಉಗಿಯ. ಈಗ ಬಂದ್ರೆ ನಿನ್ನ ವೈಫು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಉಗಿಯೋ. ಇಲ್ಲಿ ಏನ್ ಕಾವ್ಯ ಕಾಣಿಸ್ತಾನೆ ಇಲ್ವಲ್ಲ? ತಿಂಡಿ ಆಯ್ತಾ? ಇವನೇ ತಿಂದಿಲ್ಲ, ಅವಳನ್ನೋಗಿ ತಿಂಡಿ ತಿಂದ ಅಂತ ಕೇಳ್ತಾನೆ. ಕೊಡ್ತಾನ ಕಣ. ತಿಂಗಳು ಸಂಬಳಕ್ಕೆ ಬೇರೆ ಸೇರಿಸ್ಕೋಬೇಕಂತ ಅವಳ ಇವಳ ಏನ ನನ್ನ ಮಗನೇ. ಹುಡುಗರನ್ನೆಲ್ಲ ರೇಗಿಸ್ಕೊಂಡು ಹಿಂಗೆ ಬಂದೆ. ಯಾವಾಗಲೂ ಸತೀಶ್ ಹಿಂಗೆ ಮಾಡ್ತಾರೆ. ನನ್ನ ಪುಣ್ಯ ಪೆಟ್ರೋಲ್ ಬಂಕ್ ಮುಂದೆನೇ ಪೆಟ್ರೋಲ್ ಖಾಲಿ ಆಗೋಯ್ತು. ಒಂದು 200 ರೂಪಾಯಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಎಷ್ಟೋ ಸತ ನನ್ನ ಹಿಂಗೆ ತಳ್ಳಿಸ್ಕೊಂಡು 5-6 ಕಿಲೋಮೀಟ್ರ್ ನಡೆಸ್ತಿದ್ದಾರೆ. ಎಷ್ಟು ಬೇಜಾರು ಮಾಡ್ತಾರೆ ಗೊತ್ತಾ. ಅವ್ರ ಕೆಲಸ ಟೆನ್ಷನ್ ಇದೆ ಇಲ್ಲ ಅಂತ ನಾನು ಹೇಳಲ್ಲ. ಗಾಡಿಗಳಿಗೆ ಪೆಟ್ರೋಲ್ ಹಾಕಬೇಕಲ್ವಾ. ಎಲ್ಲೆಲ್ಲೋ ಗಾಡಿ ಸ್ಟಾಪ್ ಆಗಿಬಿಟ್ರೆ ನಾವು ಹೆಂಗೆ ತಳ್ಕೊಂಡು ಗಾಡಿ ಬರೋದು. ಸೊ ನನ್ನ ಮಗ 2 ಇಡ್ಲಿ ತಿಂದ್ಬಿಟ್ಟು ಅದು ಬೇಕು ಇದು ಬೇಕು ಹನಿ ಕೇಕ್ ಯಾವಾಗ ನೋಡಿದ್ರು ಹನಿ ಕೇಕ್ದು ಹುಚ್ಚಿಡಿಸ್ಕೊಂಡಿದ್ದಾನೆ. ಹಠ ಮಾಡ್ತಿದ್ದ, ಮಮ್ಮಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದ. ಹೋಗ್ಲಿ ಪಾಪ ಅಂತ ತಗೋ ಅಂತ ಕರ್ಕೊಂಡ್ಬಂದೆ. ನಾನು ಮನೇಲಿ ತಂದಿಟ್ಟಿರ್ತೀನಿ, ಏನು ಬೇಕೋ ತಗೋ ಬಾ ನಡಿ. ಇವಾಗ ಹನಿ ಕೇಕ್ ಎಷ್ಟು ಉಂಟೆ? ಬೇಡ, ಅದು ಸ್ವೀಟು ಒಂದಿಲ್ಲ. ಹನಿ ಕೇಕ್ ಎಷ್ಟು ಉಂಟೆ? ಹನಿ ಕೇಕ್ ಯಾವಾಗಲೂ ಹನಿ ಕೇಕ್ ಅದು ಏನೋ ಹುಚ್ಚು ನಿಂಗೆ.
ಅಲ್ಲಿ ಮನೇಲಿ ಮಾಡಿಟ್ಟಿರೋ ತಿಂಡಿ ತಿನ್ನಕ್ಕಾಗಲ್ಲ. ಬಾಬಿ ಈಗ ಆಯ್ತಾ? ಒಂದು ಹನಿ ಕೇಕ್ ಅಂತ ತಗೊಂಬಂದ, ಬ್ಯಾಗ್ ತುಂಬ ತುಂಬಿಸ್ಕೊಂಡು ಕುಲ್ಫಿ ಅದು ಇದು ಅಂತ. ಹೋಗ್ಲಿ ಪಾಪ ಅಂದ್ಕೊಂಡೆ. ಈಗಂತೂ ಅವ್ನಿಗೆ ಜೈಲ್ ಖಾನೆಗೆ ಹಾಕ್ತಂಗೆ ಆಗ್ಬಿಟ್ಟಿದೆ. ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ, ಬರೋಕ್ಕಾಗ್ತಾಯಿಲ್ಲ. ಟ್ಯೂಷನ್ ಓದು, ಬರೀ ಬೆಳಗ್ಗೆ ಟ್ಯೂಷನ್, ಮಧ್ಯಾಹ್ನ ಟ್ಯೂಷನ್ ಅನ್ನೋದೇ ಆಗಿದೆ. ಅಲ್ಲಿಂದ ಪನ್ಸಾರಿ ಅಂಗಡಿಗೆ ಬಂದೆ. ಸ್ವಲ್ಪ ಇದಕ್ಕೆ ಈ ಅಕ್ಷಯ ತೃತೀಯ ದಿನ ಬೇಜಾರಾಗಬೇಡಿ, ಇನ್ನೊಂದು ದಿನ ಮುಂದಿನ ವರ್ಷ ಬೇಗ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ಹಬ್ಬದ ದಿನ ಚಿನ್ನ ಬೆಳ್ಳಿ ತೊಗೊಳಕ್ಕಾಗಲಿಲ್ಲ ಅಂದ್ರೂ ಒಂದು ಹೊಸದು ಉಪ್ಪಿನ ಪ್ಯಾಕೆಟ್, ಸಾಸಿವೆ, ಬಿಳಿ ಸಾಸಿವೆ, ಅದ್ರ ಜೊತೆ ಬಟ್ಲ ಅಡಿಕೆ, ಮತ್ತು ಏನಂತಾರೆ ಅರಶಿನದ ಕೊನೆ, ಈ ಥರದ್ದೆಲ್ಲ ಲಕ್ಷ್ಮಿಗೆ ಯಾವುದು ಪ್ರಿಯ ಕವಡೆ, ಈ ಥರದ್ದೆಲ್ಲ ತೊಗೊಂಡೋಗಿ ಮನೇಲಿಟ್ಟು ಪೂಜೆ ಮಾಡಿದ್ರು ಕೂಡ ಚಿನ್ನ ಬೆಳ್ಳಿ ತೊಗೊಂಡದ್ದಷ್ಟೇ ಅದೃಷ್ಟ ಒಳ್ಳೆಯುತ್ತೆ. ಸೊ ನಾನು ಕೂಡ ಈ ಥರದ್ದೆಲ್ಲ ನನಗೂ ಕೂಡ ಇವತ್ತು ತೊಗೋಬೇಕು ಅನ್ನಿಸ್ತು ಕೂಡ, ನಾನು ಕೂಡ ತೊಗೊಂಡೆ. ಬಟ್ಲಡಿಕೆ, ಬಿಳಿ ಸಾಸಿವೆ, ಇದು 10ನೇ ಬಾರಿ. ನೀನೊಂದು ಇನ್ನೊಂದು ರೌಂಡ್ ಬಾ, ನನ್ನ ಜೊತೆಗೊಂದು ರೌಂಡ್. ಇಡ್ಲಿ ಎಲ್ಲ ಒಣಗೋಗ್ಬಿಟ್ಟೈತೆ. ಒಣಗೋಗ್ಬಿಟ್ಟೈತೆ 6 ಗಂಟೆಲಿ. ಈಗ ಟೈಮ್ ಎಷ್ಟು? 10 ಗಂಟೆ ಕಣ ಮಂಗ್ಯ. ಅಯ್ಯೋ ಅಂದರೆ ಬಾ, ಇನ್ನೊಂದು ರೌಂಡ್ ತಗೋ. ತಗತ್ತೀಯ ಕಣ್ ಬಾ. ತೆಗಿತೀಯ ಕಣ್ ಬಾ. ಬಾರೋ ಕಿಂಕಾಂಗ್, ಬರಲ್ಲೇ. ರೇಗಿಸ್ತಿದ್ರೆ ನಂಗೆ ತಿಂದಿದ್ದು ಜೀರ್ಣ ಆಗಲ್ಲ. ಬಾರೋ. ಏನಾ ಆಗ ರೇಗಿಸ್ತಿದ್ರೆ ನಂಗೆ ತಿಂದಿದ್ದು ಜೀರ್ಣ ಆಗಲ್ಲ. ಬಾರೋ. ಏನಾ ಆಗ ನಿಜ ಹೇಳ್ತೀನಿ, ನನಗೇನು ತಿನ್ನಬೇಕು ಅನ್ನಿಸ್ತೋ ಅದನ್ನೇ ತಿನ್ನೋದು. 6:30ಗೆ ಮಾಡಿಟ್ಟಿದ್ದು ಇಡ್ಲಿ ತಿನ್ನಕ್ಕಂತೂ ನನಗೆ 10:30 ಆಗಲಿಲ್ಲ. ಸತೀಶ್ ನೋಡಿದ್ರೆ ಬೈತಾರೆ, ನೀವು ವಾಕ್ ಮಾಡಿ ಏನು ಪ್ರಯೋಜನ ಹಿಂಗೆ ಅನ್ನ ತಿನ್ಕೊಂಡು ಬೆಳಗ್ಗೆ ಅಂತ. ಅವ್ರು ನೋಡಬಾರ್ದು ಅಂತ ಸೈಡಲ್ಲಿ ಕೂತ್ಕೊಂಡು ತಿಂತಾಯಿದ್ದೆ. ಬಂದು ಕಣ್ಣೇ ಬಿಟ್ಬಿಟ್ರು ಪಾಪ. ಅವರು ಕೂಡ ತಿಂಡಿ ತಿಂದಿಲ್ಲ. ಇಷ್ಟೆಲ್ಲ ಆಯಿತು. ಟೈಮ್ ರಾಹುಗೆಲ್ಲ ಬಂದುಬಿಡುತ್ತೆ. ಜ್ಯುವೆಲ್ರಿ ಶಾಪ್ಗೆ ಹೋಗೋಣ ಅಂತ ಬಂದೆ. ಗೈಸ್, ಇಷ್ಟು ರೇಟ್ ಆಗಿದ್ರು ಜನ ಜ್ಯುವೆಲ್ರಿ ಶಾಪಲ್ಲಿ ಹೆಂಗಿದ್ದಾರೆ. ಕಷ್ಟಪಟ್ಟರೆ ದುಡ್ಡು ತೊಗೊಳ್ಳಿ, ಬೇಡ ಅಂತ ಅಲ್ಲ, ತಪ್ಪಾಗಿ ಹೇಳ್ತಾ ಇಲ್ಲ. ಬಟ್ ಇಷ್ಟೊಂದು ಕ್ರೌಡು, ಯಪ್ಪ ನನಗಂತೂ ನೋಡಿ ಆಶ್ಚರ್ಯ ಆಗೋಯ್ತು. ರವಿಗೆ ನಾನು ನೋಡೋಕ್ಕೆ ಟೈಮ್ ಇಲ್ಲ ಪಾಪ. ನಾನು ಫುಲ್ ಬ್ಯುಸಿ ಇದ್ದಾರೆ, ಇನ್ನೂ ವರ್ಕಿಂಗ್ ಡೇಸ್ ಅಲ್ವಾ, ಹೆಂಗೋ ಮಾಡ್ಕೊಳ್ಳಿ ಅಂದ್ಕೊಂಡು ಒಂದು ಅರ್ಧ ಗಂಟೆ ನಿಂತು ಸಾಕಾಯಿತು. ಕೂತ್ಕೊಳ್ಳೋಕೆ ಚೇರೇ ಇಲ್ಲ ಅಲ್ಲಿ, ಅಷ್ಟು ಕ್ರೌಡು ಗೈಸ್. ಎಲ್ಲ ಮುಗಿ ಬಿದ್ದುಬಿಟ್ಟಿದ್ದಾರೆ ಚಿನ್ನದ ಅಂಗಡಿಗೆ, ಚಿನ್ನ ಪರ್ಚೇಸ್ ಮಾಡೋಕ್ಕೆ ಅಂತಲೇ ಹೇಳ್ಬೋದು. ಸುಮಾರು ದಿನದಿಂದ ಮಾಡೋಕ್ಕಿರ್ತಾರೆ. ಇವತ್ತು ಒಳ್ಳೆ ದಿನ, ಇವತ್ತು ಇಸ್ಕೊಳ್ಳೋಣ ಅನ್ನೋದು ಅವ್ರದ್ದು ಕೂಡ ಮನೋಭಾವನೆ ಆಗಿರುತ್ತೆ. ಸೊ ನನಗೆ ಕೂಡ ನಿಂತು ಸಾಕಾಗಿ ನನ್ನನ್ನು ನೋಡ್ತೀರಾ, ಕೊಡ್ತೀರಾ, ಪ್ಯಾಕ್ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದೆ. ಅಕ್ಕ 5 ನಿಮಿಷ ಅಂತಾನೇ ಇದ್ದರು. ಹಾಗೆ ಕೊಡ್ತೀರಾ? ಅದ್ರ ಒಳಗೆ ಹಾಕಿದ್ದೀರಾ ನೋಡಿ, ಇದೆಯಾ? ನೀಟಾಗಿ ಪೂಜೆ ಮಾಡಿಕೊಡಿ. ಸೊ ಫೈನಲಿ ಬ್ಯಾಗ್ ಹಾಕಿಸ್ಕೊಂಡು ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ಕೊಡಿ ಅಂತ ಹೇಳಿ ಇಸ್ಕೊಂಡು ಬಂದೆ. ನಾನು ಇವಾಗ ಅವ್ರದ್ದು ತಮ್ಮನ ಅಂಗಡಿಗೆ ಬಂದೆ. ಯಾಕಂದರೆ ನಾನು ಅಲ್ಲಿ ನೋಡಬೇಕಿತ್ತು, ಬಟ್ ಅಲ್ಲಿ ಅಷ್ಟು ಜನ ಇದ್ರಲ್ಲ, ಅಲ್ಲಿ ನೋಡೋಕ್ಕೆ ಆಗಲೇ ಇಲ್ಲ. ಅವ್ರು ಅಷ್ಟು ಜನದ ನಡುವೆ ನನಗೆಲ್ಲಿ ತೋರಿಸ್ತಾರೆ. ಒಂದು ಪುಟ್ಟ ರಿಂಗ್ ಬೇಕಿತ್ತು ನನಗೆ ಡೈಲಿ ಯೂಸ್ಗೆ, ಒಂದು 2-3 ಗ್ರಾಮಲ್ಲಿ ನೋಡೋಣ ಅಂತ. ಇದು ಅವ್ರ ಬ್ರದರ್ ಅಂಗಡಿನೇ. ಸೊ ಅಲ್ಲಿ ಬಂದೆ, ನೋಡೋಣ ಅಂತ. ಬಂದಿದ್ದ ತಕ್ಷಣ ಇಷ್ಟ ಆಯಿತು, ಅದಕ್ಕೆ ನೋಡ್ತಾ ಇದ್ದೀನಿ. ಹೇಗಿದೆ ಗೈಸ್, ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ. ಐ ಥಿಂಕ್ 2-3 ಗ್ರಾಮು ವೇಸ್ಟೇಜು ಅದು ಇದು ಎಲ್ಲ ಸೇರಿ 3 ಗ್ರಾಮ್ ಆಯಿತು. 8,990 ರೂಪಾಯಿ ಗ್ರಾಮ್ ಚಿನ್ನ. ಮತ್ತು ಗೊತ್ತು ನನಗೆ, ಅದಕ್ಕೆ ಬಂದಿದ್ದು. ಹಲೋ, ಅಷ್ಟೇನಾ? ಹಲೋ, ಚೆನ್ನಾಗಿ ಕಾಣಿಸುತ್ತಾ? ಫಸ್ಟ್ ಟೈಮ್ ರಾಶಿಗೆ ಗಟ್ಟಿ ಇದೆಯಾ? ಚಿನ್ನ ಮೇಲೆ ಚಿನ್ನನ. ಸೊ ಅಲ್ಲೇ ಕೂಡ ವೇರ್ ಮಾಡಿ ನೋಡ್ತಾ ಇದ್ದೀನಿ, ಚೆನ್ನಾಗಿದೆಯಾ, ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಹೇಗೆ ಏನು ಅಂತ.
ಇದು ನನ್ನ ಸೇವಿಂಗ್ಸಲ್ಲಿ ನಾನು ತೊಗೊಂಡಿರೋದು. ಸತೀಶ್ ಏನು ಕೊಡಿಸಿದ್ರು, ನಾನು ಮನೆಗೆ ಏನು ತೊಗೊಂಡೆ ಅಂತ ತೋರಿಸ್ತೀನಿ, ವಿಡಿಯೋ ಕೊನೆ ತನಕ ನೋಡಿ. ರಿಂಗ್ ಹೇಗೆ ಕಾಣಿಸ್ತಾ ಇದೆ, ಇದು ಅವ್ರ ತಮ್ಮಂದೇ ಅಂಗಡಿ. ಅಲ್ಲಿ ರಶ್ಶು ಅಂದ್ಕೊಂಬಂದೆ ಗಾಯ್ಸ್, ಇಲ್ಲೂ ಫುಲ್ ಜನ ರಶ್ಶು, ಎಲ್ಲೂ ಫ್ರೀ ಇಲ್ಲ. ಸೊ ನೋಡ್ಕೊತಾ ಇದ್ದೀನಿ ಹೇಗೆ ಕಾಣ್ತಾ ಇದೆ ಅಂತ. ಅಲ್ಲಿಂದ ನನ್ನ ಮಗಳು ಅವನಿಗೆ ಮಾತ್ರ ಬೆಳಗ್ಗೆ ಏನೇನೋ ಕೊಡಿಸಿದ್ಯಾ ಮಮ್ಮಿ, ನನಗೂ ಐಸ್ ಕ್ರೀಮು ಜ್ಯೂಸು ಏನೇನೋ ಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ಲು. ಹೋಗಲಿ ಅಂತ ತೊಗೊಂಬಂದೆ. ಅಲ್ಲಿಟ್ಟಿದ್ದೀನಿ ನೋಡಿ, ಇದೆಲ್ಲ ಕೊಡಿ. ಇದು ಬಟರ್ ಸ್ಕಾಚ್ ಇಲ್ವಾ? ಚಾಕ್ಲೇಟ್ ಬೇಡ, ಬಟರ್ ಸ್ಕಾಚ್ ಕೊಡಿ. ಬಿಂದು ಜೀರಾ ಕುಡಿ ಒಂದು. ಬಿಲ್ ಹಾಕಿ. ಯಾವುದು ಫ್ರೆಶ್ ಆಗಿದೆ ಕೇಕು? ಕೇಕ್ ಯಾವುದಿದೆ? ಹನಿ ಕೇಕ್ ಇದೆಯಾ? ಫ್ರೆಶ್ ಆಗಿದೆ? ಹೌದಾ, ಕೊಡಿ, ಅಷ್ಟೇ ಕೊಡಿ. ಇದು ಫ್ರೆಶಾ? ಮೂರು ಬೇಕಾದ್ರೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಸಂಜೆ ಬರ್ತೀನಿ. ಎಷ್ಟಾಯ್ತು? ಹಾಂ, ಮಾರಿಗೋಲ್ಡ್ ಬಿಸ್ಕೆಟ್ ಕೊಡಿ 2 ಪ್ಯಾಕೆಟ್ ದೊಡ್ಡದು. ಹಾಂ, ಅವರೆಲ್ಲ ಪ್ಯಾಕ್ ಮಾಡಿ ಬಿಲ್ ಮಾಡೋ ಅಷ್ಟರಲ್ಲಿ ನಾನು ಅಲ್ಲೂ ಕೂಡ ನನ್ನ ರಿಂಗ್ನೇ ನೋಡ್ಕೋತಾ ಇದ್ದೀನಿ. ಹೇಗಿದೆ ಗಾಯ್ಸ್, ನಾನು ಫಸ್ಟ್ ಟೈಮ್ ಹಾಕ್ತಾ ಇರೋದು ರಿಂಗು. ಚೆನ್ನಾಗಿ ಕಾಣ್ತಾ ಇದೆಯಾ? ಯಾಕಂದರೆ ನಂದು ಹಾಲೇ ದೊಡ್ಡದಿದೆ, ಡೈಲಿ ಯೂಸ್ಗೆ ಅಂತ ತೊಗೊಂಡಿದ್ದೀನಿ. ಹೇಗೆ ಕಾಣ್ತಾ ಇದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಸೊ ಚೆನ್ನಾಗಿದೆಯಾ, ಚೆನ್ನಾಗಿ ಕಾಣ್ತಾ ಇದೆಯಾ ಇಲ್ವೋ ಏನು ಎತ್ತ ಅಂತ ಅಂದ್ಬಿಟ್ಟು. ಬಿಸಿಲಂತೂ ಸಖತ್ತಾಗಿತ್ತು. ಬಂದೆ, ಬಿಸಿಲು ನೋಡಿ ಎಷ್ಟು ಬೆವರ್ತಾ ಇದ್ದೀನಿ. ಆ್ಯಂಡ್ ಶಾಪಿಂಗ್ ಇಸ್ ಡನ್. ಅಚಾನಕ್ಕಾಗಿ ಸಡನ್ನಾಗಿ ಯಾಕೋ ರಿಂಗ್ ತೊಗೋಬೇಕು ಅನ್ನಿಸ್ತು. 2.25 ಗ್ರಾಮ್ ಇದೆ, ಅದನ್ನು ಕೂಡ ತೊಗೊಂಬಿಟ್ಟೆ. ಅಯ್ಯಪ್ಪ ಸುಸ್ತಾಗ್ತಾ ಇದೆ ಗೈಸ್. ಏನು ತೊಗೊಂಡಿದ್ದೀನಿ ಏನು ಎತ್ತ ಅಂತ ಸಂಜೆ ತೋರಿಸ್ತೀನಿ. ಈಗ ಆಗ್ತಾಯಿಲ್ಲ, ಸಖತ್ತು ತಲೆನೋವು, ಸ್ವಲ್ಪ ರೆಸ್ಟ್ ಮಾಡಬೇಕು. ರಿಂಗ್ ಹೇಗೆ ಕಾಣ್ತಾ ಇದೆ ಕಮೆಂಟಲ್ಲಿ ಹೇಳಿ. ಏನು 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 ಕಾಲೇಜ್ಗೆ ಹೋಗೋ ಥರ? ಹುಡುಗಿ ಅಲ್ಲದೆ ಏನೋ ಹುಡುಗನ? ನಾನು ಹುಡುಗನೇನೆ. ಆಯ್ತಾ ಟಿ ವಿ ನೋಡಿ ನಿಂದು? ಟಿ ವಿ 1 ಗಂಟೆ ಟೈಮು. ಸಂಜೆ ತೋರಿಸ್ತೀನಿ ಗೈಸ್, ಓಕೆನಾ? ಒಂದು ಉಂಗುರ ಮತ್ತು ಒಂದು ಏನಂತ ಎಲ್ಲ ಬಿಚ್ಚು ಓಪನ್ ಮಾಡಿ ನೋಡಿದ್ಯಾ ಆಲ್ರೆಡಿ? ಉಂಗುರ ದಿನ ಹಾಕೊಳ್ಳೋಕ್ಕೆ ತನ್ನಿ. ರೊಟ್ಟಿ ತಿಂದೆ ಅಂದ? ಒಂದೇ ಒಂದು ಬಿಡು, ಕೊಡು ನನಗೆ. ಸುಸ್ತಾಗ್ತೈತೆ. ನಿನ್ನೆ ಸಂಜೆ ಎಷ್ಟು ಮಳೆ ಬಂತು ಗೊತ್ತಾ? ಅಂಥದ್ರಲ್ಲೂ ಇಷ್ಟು ಬಿಸಿಲು, ಯಪ್ಪ. ಬಿಸಿಲಿಗೆ ಅನ್ಸುತ್ತೆ ಇಷ್ಟು ತಲೆನೋವು ನನಗೆ. ಟೆನ್ಷನ್ಗೆ ಏನು ತಕ್ಕ ಫಸ್ಟ್ ಐಸ್ ಕ್ರೀಮ್ ತಿನ್ಬಿಡ್ತೇನೆ. ಏನು ಕಟ್ ಮಾಡಾಕಿದೀಯಾ? ಈರುಳ್ಳಿ ಮತ್ತು ಜೀರಿಗೆ. ನೀನು ಈರುಳ್ಳಿ ಹಾಕು ಅಂದ ನಾನು. ಅಪ್ಪಂಗೆ ಉಪ್ಪು ಹಾಕಿಲ್ಲ, ನಿನಗೆ ಉಪ್ಪು ಹಾಕಿ. ಹಾಂ, ಅಪ್ಪಂಗೆ ಒಂದು ಲೋಟ ಇಟ್ಟಿದ್ದೀನಿ. ಅಪ್ಪಂಗೆಲ್ಲಿ? ಅಲ್ಲ, ಐತಿ ದೊಡ್ಡ ಲೋಟದಲ್ಲಿ ಇಟ್ಟಿದ್ದೀನಿ. ಬೇಕಾ? ಹಾಂ, ಬೇಕಾ? ಬೇಕಾ? ಅಪ್ಪನಿಗೆ ಫೋನ್ ಮಾಡು, ತಗೋ ವಿಕ್ಕಿ ಕರ್ಕೊಬಾ ಅನ್ನೋ. ಟೈಮ್ ನೋಡು ಎಷ್ಟಾಯ್ತು. ಚೆನ್ನಾಗಿ. ನೀ ನನ್ನ ಐಸ್ ಕ್ರೀಮ್ ತಿನ್ಕೊಂಡ್ಬಿಟ್ಟೆ. ತಂದಿದ್ದೆ ನಾನು. ಚೂರು ನೆಕ್ಕ ಕೊಟ್ಟರೆ ಕಚ್ಚಾಗ್ಬಿಟ್ಟೆ. 45 ರೂಪೀಸ್ ಅದು. ಒಂಚೂರು ನೆಕ್ಕ ಕೊಟ್ಟು ಚಾಕ್ಲೇಟ್ ಲೆಕ್ಕ ಕೊಟ್ಟಿದ್ದು
ತಿನ್ಕೊ ಅಂತ ಕೊಡಲಿಲ್ಲ. ಇದು ಕಿತ್ತಾಕೋ ಕಾಲ್ದು. ಇದು ನನಗೆ ಸತೀಶ್ಗೆ ಕಾಲ್ ಮಾಡಿದೆ, ಊಟ ಮಾಡ್ತೀರಾ ಬರ್ತೀರಾ ಏನು ಎತ್ತ ಅಂತ. ನಂದು ಊಟ ಆಯಿತು ಕಣಪ್ಪ ಬರ್ತಾಯಿದ್ದೀನಿ ಅಂದ್ಬಿಟ್ಟು ವಿಕ್ಕಿನ ಬರ್ತೀರಾ, ಗಾಡಿ ಇರಲಿಲ್ಲ ಅವ್ರು ತೊಗೊಂಡೊಟ್ಟೋಗಿದ್ರು. ಕರ್ಕೊಂಬರ್ತಾಯಿದ್ದೀನಿ ಅಂತ ಹೇಳಿ ಬಂದವರೆಗೆ ಶರ್ಟ್ ಎಲ್ಲ ಬಿಚ್ಚಿಟ್ಬಿಟ್ಟು ಮಲಗಿಬಿಟ್ರು. ನೋಡಿ ಹೊಟ್ಟೆ ಉರಿದೋಯ್ತು. ರಾತ್ರಿ 3 ದಿನದಿಂದ ನಿದ್ರೆ ಇಲ್ಲ ಅವ್ರಿಗೆ. ಮಲ್ಕೊಳ್ಳಿ ಅಂತ ಹೇಳಿ ನಾನು ಕೂಡ ಇದು ಸತೀಶ್ ಮಾಡಿರೋ ಅಕ್ಕಿ ರೊಟ್ಟಿ ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಿದ್ದಾರೆ. ಸೂಪರಾಗಿತ್ತು. ನಾನು ಬೆಳಗ್ಗೆ ಇಷ್ಟು ಪಲಾವ್ ತಿಂದಿದ್ದು, 2 ರೊಟ್ಟಿ ತಿನ್ನೋಣ ಅಂತ. ಎಷ್ಟೊತ್ತಾದರೂ ಅದು ಹಂಗೆ ಸಾಫ್ಟಾಗಿರುತ್ತೆ. ನಂಗೆ ತುಂಬ ಇಷ್ಟ. ಇದು ನಾನು ಮಾಡಿದಂಥ ಕುರ್ಮಾ, ಆಲೂಗಡ್ಡೆ ಕುರ್ಮಾ ಜೊತೆ ಅಕ್ಕಿ ರೊಟ್ಟಿ ತಿಂತಾಯಿದ್ದೀನಿ. ಬೇಕಿದ್ದರೆ ಸ್ವಲ್ಪ ರೈಸ್ ತಿನ್ನೋಣ ಅಂತ ಹೇಳಿ ಸತೀಶ್ ಕೇಳಿದೆ, ಮುದ್ದೆ ಮಾಡಲಾ ತಿಂತೀರಾ ಅಂತ. ಅವರಂತೂ ನಂಗೆ ನಿದ್ದೆ ಬೇಕು, ಯಾವ ಮುದ್ದೆನೂ ಬೇಡ ಅಂತಂದರು. ಹೋಗ್ಲಿ ಪಾಪ ಅಂತ ಹೇಳಿ ಮಲ್ಕೊಳ್ಳಿ ಅಂತ ಅಂದ್ಬಿಟ್ರು. ಟಿ ವಿ ಎಲ್ಲ ಆಫ್ ಮಾಡಿಬಿಟ್ಟೆ, ಯಾಕಂದರೆ 3 ಡೇಸಿಂದ ನಿದ್ದೆ ಇಲ್ಲ. ನೀವು ನೋಡಿ ಕುಸು ಅಂತ ನಾಟಕ ಆಡ್ಕೊಂಡು ನನ್ನ ಮಗ್ಳಿಗೆ ಬಂದಿದ್ದಾನೆ. ನಾನು ಅಂತ ಇದ್ದೆ ನಾಯಿ ಮರಿ ಥರ, ನಾಯಿ ಮರಿಗೆ ಹಿಂಗೆ ಅಂಟ್ಕೊಳ್ಳೋದು ಅಂತ. ನಿನ್ನ ಹೌದಮ್ಮ ನೀನು ನಾಯಿನ ಹಂಗಿದ್ರೆ ಅಂತ. ಮಲಗಿಲ್ಲ ಅವನು, ಡವ್ ಹೊಡಿತಾ ಇದ್ದ, ನಾಟಕ ಆಡ್ತಾ ಇದ್ದ. ಟಿ ವಿ ಹಾಕ್ಲಾ ಅಂತ ರೇಗ್ತಾ ಇದ್ದೆ. ಪಾಪ 3 ಡೇಸಿಂದ ನಿಂತು ಬೆಂಕಿ ಶಕೆಯಲ್ಲಿ ಕೆಲಸ ಮಾಡಿ ಬಂದಿದ್ದಾರೆ, ರೆಸ್ಟ್ ಬೇಡವಾ ಅವ್ರಿಗೆ ಅಂತ ಹೇಳ್ತಾ ಇದ್ದೆ. ಗೈಸ್, ಬೆಂಕಿ ಶಕೆಯಲ್ಲಿ ಈ ಬೇಸಿಗೆಯಲ್ಲಿ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ ನಾವು ಮಾಡಿದವ್ರಿಗಷ್ಟೇ ಗೊತ್ತಿರೋದು ಅಲ್ವಾ. ಒಬ್ಬಿಬ್ರಿಗೆ ಮಾಡೋಕ್ಕೆ ಎಷ್ಟು ಬೆವರು ಸುರಿಸ್ತೀವಿ, ಇನ್ನು ಸಾವಿರಾರು ಜನಕ್ಕೆ ಮಾಡೋಕ್ಕೆ ಎಷ್ಟೆಲ್ಲ ಕಷ್ಟಪಡ್ತೀವಲ್ವ. ಸೊ ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ಬಿಟ್ರಪ್ಪ ಅಂತ ಅನಿಸುತ್ತೆ. ಪುಟ್ಟ ಮಕ್ಕಳು ಪುಟ್ಟಾಗೇ ಇರಬೇಕಾಗಿತ್ತು. ಅವ್ರು ದೊಡ್ಡವರಾಗ್ತಾ ನಮಗೆ ಜವಾಬ್ದಾರಿ ಜಾಸ್ತಿ, ನಮಗೆ ಟೆನ್ಷನ್ ಜಾಸ್ತಿ. ಏನಂತೀರಾ? ನಿಜ ತಾನೇ. ನಾನು ಪ್ರತಿಯೊಂದು ಏನು ಹೇಳೋದು ಅಂದರೆ, ನಾನೇನು ಅನುಭವಿಸ್ತೀನೋ ಅದನ್ನಷ್ಟೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಇದೊಳಕಂದ ಮನೆಗೆ ಸಾಕು. ಏನಿಲ್ಗವ್ವ ಏನ? 4 ಗಂಟೆ ಗಂಟ. ಓ ನಂಗೆ ಬರಲ್ಲ ಕಣವ ಆಡೋಕ್ಕೆ. ಆಡೋ ನೀನು. ಜೊತೆ ಆಡ್ದೆ. ಯಾವ ಆಂಟಿ ಜೊತೆ? ಆಡ್ತಿದ್ದೆ ಮತ್ತಿನ ಮನೇಲಿ ಇದ್ರಲ್ಲ ಪಾಪು. ಅಮ್ಮ ಬಾ ಇದಳಪ್ಪ ಪಾಪು ಚಿನ್ನಿ. 8 ಫುಲ್ ಗೊರಕೆ ಹೊಡಿತಾವನೆ. ಇದು ಕಸ ಹೊಡಿ. ಗೈಸ್, ಸಂಜೆ ಮತ್ತೆ ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಕೂಡ ಆಯಿತು. ಧೂಪ ಎಲ್ಲ ಹಾಕಿ ಬಿಳಿ ಸಾಸಿವೆ ಹಾಕಿ ಧೂಪ ಹಚ್ಚಿದ್ದೀನಿ. ನಾ ತೊಗೊಂಡಿದ್ದಂಥದ್ದನ್ನೆಲ್ಲ ದೇವ್ರ ಮುಂದೆ ಇಟ್ಟು ಅಕ್ಷತೆ ಹಾಕಿ ಬೇಡ್ಕೊಂಡಿದ್ದೀನಿ, ನಮ್ಮ ಮನೆ ಅಕ್ಷಯವಾಗಲಿ ಅಂತ. ಶೆಕೆ ಬರ್ತಾಯಿದೆ. ಸೊ ಏನೇನು ತೊಗೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ. ತುಂಬ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ಟಿದ್ರ, ಸಿಸಾಗಿ ತೊಗೊಂಡಿರ್ತಾರೆ, ಇದು ತೊಗೊಂಡಿರ್ತಾರೆ, ದುಡ್ಡು ತೊಗೊಂಡಿರ್ತಾರೆ ಅಂತ. ಇಲ್ಲ, ಹಾಗೇನಿಲ್ಲ. ತುಂಬ ಪುಟ್ಟದೇ ತೊಗೊಂಡಿರೋದು. ಬಿಕಾಸ್ ಆಫ್ ನಾನು ಹಿಂದಿನ ವ್ಲಾಗಲ್ಲಿ ಹೇಳಿರೋ ಹಾಗೆ ಭಜನೆ ಕುಯ್ತಾಯಿದ್ದೀನಿ ಅಂದ್ಕೊಂಬಿಡಿ. ಈ ಮಾರ್ಚ್ ಏಪ್ರಿಲ್ ಬಂತು ಅಂದರೆ ನಮಗೆ 1 ಡಬಲ್ ಖರ್ಚಿರುತ್ತೆ. ನಮ್ಮ ರೆಗ್ಯುಲರ್ ಖರ್ಚುಗಳನ್ನ ಬಿಟ್ಟು 1 ಡಬಲ್ ಖರ್ಚಿರುತ್ತೆ. ಬಿಕಾಸ್ ಆಫ್ 2 ಮನೆದು ಖಾತೆ ಕಂದಾಯ. ಈ ಗೌರ್ನಮೆಂಟು ಯಾರನ್ನೂ ಏನು ಬ್ಲೇಮ್ ಮಾಡಲ್ಲ, ಬಟ್ ಹೇಳಲೇಬೇಕು ವಾಸ್ತವ. ಬಸ್ ಫ್ರೀ ಕೊಡ್ತೀವಿ ನಿಮಗೆ, 2,000 ಕೊಡ್ತೀವಿ. ಅದು ಕರೆಂಟ್ ಬಿಲ್ ಫ್ರೀ ಕೊಡ್ತೀವಿ, 200 ಯೂನಿಟ್ ಅಂತೆಲ್ಲ ಮಾಡಿದ್ರು. ಅದರಿಂದ ನಮ್ಮಂಥವ್ರಿಗೆ, ಮಿಡ್ಲ್ ಕ್ಲಾಸ್ ಅವ್ರಿಗೆ, ತೀರಾ ಶ್ರೀಮಂತರಿಗೂ ಏನೂ ತೊಂದರೆ ಆಗಲಿಲ್ಲ, ತೀರಾ ಬಡವ್ರಿಗೂ ಏನೂ ತೊಂದರೆ ಆಗಲಿಲ್ಲ. ಬಟ್ ನಮ್ಮಂಥ ಮಿಡ್ಲ್ ಫ್ಯಾಮಿಲಿ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ಏನು ಪ್ರಾಬ್ಲಮ್ ಅಂದರೆ, ಕಮರ್ಷಿಯಲ್ ನೀರಿನ ಬಿಲ್ ಜಾಸ್ತಿ ಮಾಡಿದ್ದಾರೆ, ಕಮರ್ಷಿಯಲ್ ಲೈಟ್ ಬಿಲ್ ಜಾಸ್ತಿ ಮಾಡಿದ್ದಾರೆ, ಕಮರ್ಷಿಯಲ್ ಖಾತೆ ಕಂದಾಯ, ತೆರಿಗೆ ಪಾವತಿ, IT, ಪ್ರತಿಯೊಂದು GST ಎಲ್ಲ ಜಾಸ್ತಿ ಮಾಡಿದ್ದಾರೆ. ಸೊ ನಾವು 80,000 ಕಟ್ಟೋ ಕಡೆ 1 ಲಕ್ಷ ಕಟ್ತಾಯಿದ್ದೀವಿ, 1 ಲಕ್ಷ ಕಟ್ಟೋ ಕಡೆ 1,20,000 ಕಟ್ತಾಯಿದ್ದೀವಿ. ಸೊ ಈ ಮಂತ್ ಮಾರ್ಚ್ ಎಂಡಿಂದ ಈ ತಿಂಗಳು ಫುಲ್ಲು ನಮಗೆ ಖಾತೆ ಕಂದಾಯ ಕಟ್ಟಿದ್ವಿ. ವಿಕ್ಕಿ ಬಾಬು ಸ್ಕೂಲ್ ಅಡ್ಮಿಷನ್ಸ್ ಎಲ್ಲರೂ ಮಾಡಿರ್ತಾರೆ, ಬಟ್ ನಮಗೆ ಸ್ವಲ್ಪ ಜಾಸ್ತಿ. ಅದ್ರ ನಡುವೆ ಈ ಅಕ್ಷಯ ತೃತೀಯ, ಗೋಲ್ಡ್, ಶಾಪಿಂಗ್ ಅಂದ್ಕೊಂಡು ಲೋನ್, ನಮ್ಮದು ಸೈಟ್ ಲೋನ್. ಸೊ ಸತೀಶ್ಗೆ ಎಷ್ಟೊತ್ತಿಗೆ ಲೋನ್ ಮುಗ್ದೋಗ್ಬಿಡ್ಲಿ, ನಿನಗೆ ದೊಡ್ಡದೇ ನಾನು ಮಾಡಿಸ್ಕೊಡ್ತೀನಿ ಅಂತ ಸತೀಶ್ ನನಗೆ ಹೇಳ್ತಾನೆ ಇದ್ದಾರೆ. ಸತೀಶ್ ನನಗೆ ದೊಡ್ಡ ಲಾಂಗ್ ಹಾರ ಆ ಥರದ್ದೆಲ್ಲ ಮಾಡಿಸ್ಕೊಟ್ಟು 5 ಇಯರ್ಸ್ ಆಯಿತು. ನಾನು ಅವಾಗಿಂದ ಅವ್ರನ್ನೇನೂ ಕೇಳಿಲ್ಲ. ಸೊ ನಾನು ಅವ್ರ ಕಷ್ಟ ನಾನೇ ಅರ್ಥ ಮಾಡ್ಕೋಬೇಕಲ್ವ. ಸೊ ಈ ಅಕ್ಷಯ ತೃತೀಯ, ಬರ್ಡೇ ಅಂತ ಬಂದಾಗೆಲ್ಲ ನಾನೇ ಸಣ್ಣ ಪುಟ್ಟದ್ದು ಏನಾದರೂ ಕೇಳಿದಾಗ ಸಣ್ಣ ಪುಟ್ಟದ್ದು ತಗೋ ಅಂತ ಹೇಳಿದ್ದಾರೆ. ಒಂದು 5 ಗ್ರಾಮಲ್ಲಿ ನೋಡಮ್ಮ, 5 ಗ್ರಾಮ್ ಒಳಗಡೆ ಏನು ಬೇಕು ನೋಡು ತಗೋ ಅಂತ ಅಂದರು. ಅದಕ್ಕೂ ಆರ್ಗ್ಯೂ ಮಾಡಿದ್ರು, ಅದೆಲ್ಲ ಬೇಕಾ, ಈಗ 8,900 ಗ್ರಾಮು ಈ ಲೋನ್ ಎಲ್ಲ ಮುಗ್ದೋಗ್ಲಿ, ಇದು ಒಂದು ದೊಡ್ಡದೇ ಮಾಡಿಸ್ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ನಂದು ಒಂದು ಪ್ಲ್ಯಾನ್ ಇದೆ,
ಏನಪ್ಪ ಅಂದರೆ ಮಂಗಲ್ಯ ಚೈನು ಫುಲ್ಲು ಸೌದೋಗಿದೆ, ಸುಮಾರು ವರ್ಷ ಹಳೇದು. ಇದಕ್ಕೆ ಇಲ್ಲಿ ಈಗ ಮಾಪ್ ಥರ ಬರುತ್ತಲ್ಲ, ಏನಂತಾರೆ ಅದಕ್ಕೆ ಸಮಥಿಂಗ್ ಏನೋ ಹಾಕಿ ಮಾಡಿಸೋಂಥದ್ದು, ಆ ಥರದ್ದು ಒಂದು ಮಾಡಿಸ್ಕೋಬೇಕು ಅಂತ. ಈಗಲೇ ಮಾಡಿಸ್ಕೊಡೋರು ಅವರು. ಒಂದು ಹಳೆ ಮಾಡಿಸ್ಕೊಡ್ತೀನಿ ಅಂತ. ನನಗದು ಬೇಡ, ನನಗೆ ಎರಡಲ್ಲೇ ಬೇಕು ಅಂತ ನಾನು ಕೇಳಿದೆ. ಸೊ ಅದಕ್ಕೆ ನೋಡೋಣ, ಒಂದು ಟೈಮ್ ಅಂತ ಕೊಟ್ಟಿದ್ದಾರೆ. ಮಾಡಿಸ್ಕೊಡ್ತೀನಿ, ಇಷ್ಟು ಒಂದು ವರ್ಷ ಟೈಮ್ ಕೊಡು ಅಂತ ಕೇಳಿದ್ದಾರೆ. ಚೆನ್ನಾಗಿ ದಪ್ಪಕ್ಕೆ ನೀಟಾಗಿ ಚೆನ್ನಾಗಿದೆ, ಲೈಫ್ ಟೈಮ್ ಡೈಲಿ ಹಾಕ್ಕೊಳ್ಳೋಂಥದ್ದು. ಹಾಗಾಗಿ ಈಗ ನಾನು ನನ್ನ ಸೇವಿಂಗ್ಸಲ್ಲಿ ತೊಗೊಂಡಂಥದ್ದು 30,000 ಸಮಥಿಂಗ್ ಆಯ್ತಿದು. ಇದು ರಿಂಗ್ ತೊಗೊಂಡಿದ್ದೀನಿ. ಹೇಗಿದೆ ಕಮೆಂಟ್ ಮಾಡಿ. ಸೊ ಸತೀಶ್ ನನಗೇನು ಕೊಡಿಸಿದ್ರು ಅಂತ, ನನಗೆ ಅಂದರೆ ಮೀನ್ಸ್ ಮನೆ ಯೂಸ್ಗೆ ಅಂತಲೇ ನಾನು ತೊಗೊಂಡಿದ್ದದ್ದು. ಸುಮಾರು ದಿನದಿಂದ ಅನ್ಕೋತಾ ಇದ್ದೆ ಇದು ತೊಗೋಬೇಕು. ಈಗ ಜಸ್ಟ್ ಪೂಜೆ ಎಲ್ಲ ಮಾಡಿ ಇನ್ನೂ ರ್ಯಾಪರೆಲ್ಲ ತೆಗೆದಿಲ್ಲ. ಇದಕ್ಕೆ ವೀಳ್ಯದೆಲೆ ತೆಂಗಿನಕಾಯಿ ಒಂದು ಕಳಶ ಡೈಲಿ ಇತ್ತು ನನ್ನ ಹತ್ರ ಬೆಳ್ಳಿ ಕಳಶ. ಬಟ್ ಇದಕ್ಕೆ ಮ್ಯಾಚ್ ಆಗಬೇಕಲ್ವ. ಸೊ ಹಾಗಾಗಿ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತೆಕ್ಕೊಡ್ತೀನಿ ಅಂದರು. ಬಟ್ ಆವಾಗ ಇನ್ನೂ ಖರ್ಚು ಜಾಸ್ತಿ ಇರುತ್ತೆ. ಅದಕ್ಕೆ ಬೇಡ, ಈಗಲೇ ತೆಕ್ಕೊಡಿ ಅಂತ ಹೇಳಿ ತೆಗೆಸ್ಕೊಂಡಿದ್ದಂತು. ಇದು 250 ಗ್ರಾಮ್ ಇದೆ, 1/4 kg ಇದೆ. ಪ್ಲೈನಲ್ಲಿ ತೊಗೊಂಡೆ, ಬಾಯಿ ಸ್ವಲ್ಪ ಅಗ್ಲಿಕ್ಕೆ. ನನಗೆ ಬೆಳ್ಳಿ ಎಲೆ ತೆಂಗಿನಕಾಯಿ ಬೇಕಿತ್ತು. ಸುಮಾರು ದಿನದಿಂದ ಕೇಳ್ತಾ ಇದ್ದೆ, ಇದು ತೆಕ್ಕೊಡಿ ಅಂತ, ಯುಗಾದಿ ಹಬ್ಬದಿಂದ. ನಿಮ್ಮ ಫ್ರೆಂಡ್ಸು ಚಾರ್ವಿ ಬಾಯ್. ಇದು 250 ಗ್ರಾಮ್ ಇದೆ. ಇದು ಕಾಯಿ ವೀಳ್ಯದೆಲೆ, 5 ವೀಳ್ಯದೆಲೆ ಮತ್ತು ತೆಂಗಿನಕಾಯಿ. ಹೇಗಿದೆ ಕಮೆಂಟ್ ಮಾಡಿ. 916 ಹಾಲ್ಮಾರ್ಕು. ಇಲ್ಲಿ ಹಾಲ್ಮಾರ್ಕ್ ಇಲ್ಲಿದೆ ನೋಡಿ ಕೆಳಗಡೆ, ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಇದು ಹಾಲ್ಮಾರ್ಕು. ಇದು 250 ಗ್ರಾಮ್. ಆಮೇಲೆ ಇದಿನ್ನೂ ಓಪನ್ ಮಾಡಿಲ್ಲ. ಇದು ಹಾಲ್ಮಾರ್ಕೇನೆ. ಇದು ತೆಂಗಿನಕಾಯಿ ಗೈಸ್, ಇದು ಬೆಳ್ಳಿದು ತೆಂಗಿನಕಾಯಿ ಮತ್ತು ವೀಳ್ಯದೆಲೆ. ಇದು ತೊಗೊಂಡೆ ಡೈಲಿ ಯೂಸ್ಗೆ ಇರಲಿ ಅಂತ ಅಂದ್ಬಿಟ್ಟು. ಇದು ಒಂದು ಸೆಟ್ಟು. ಮತ್ತು ಈಗ ಜಸ್ಟ್ ಪೂಜೆ ಮಾಡಿದೆ ನನಗೆ ಅಂತ ಹೇಳಿ ಇದು ತೊಗೊಂಡೆ. ವಂಕಿ ಉಂಗುರ ನನ್ನ ಹತ್ರ ಇತ್ತು, ಡೈಮಂಡದು, ಫುಲ್ ವೈಟಿದು. ಬಟ್ ರೆಡ್ ಸ್ಟೋನಲ್ಲಿ ಇರಲಿಲ್ಲ. ಸೊ ರೆಡ್ ಸ್ಟೋನಲ್ಲಿ ತೊಗೊಂಡೆ. 6 ಗ್ರಾಮ್ ಇದೆ ಗೈಸ್, ಮಂದಕ್ಕಿದೆ, ಚೆನ್ನಾಗಿದೆ. ಸ್ವಲ್ಪ ದೊಡ್ಡದಾಗಿ ಮಾಡಿಸ್ಕೊಂಡೆ. ಡೈಲಿ ಯೂಸ್ಗೆ ಬೇಕು ಅಂತ ಮಿಡಲ್ ಫಿಂಗರ್ಗಾಗುತ್ತೆ. ಬಟ್ ಈ ಫಿಂಗರ್ಗೆ ಸ್ವಲ್ಪ ಲೂಸ್ ಆಗ್ತಾಯಿದೆ. ಈ ಫಿಂಗರ್ಗೆ ಅಂತ ಹೇಳಿದ್ದೆ ನಾನು. ದೊಡ್ಡದೇ ಮಾಡಿದ್ದಾರೆ. ಹೇಗೆ ಕಾಣಿಸ್ತಾ ಇದೆ ರೆಡ್ ಸ್ಟೋನಲ್ಲಿ? ಐ ಥಿಂಕ್ ಸುಮಾರು ಜನ ಕರೆಕ್ಟಾಗಿ ಗೆಸ್ ಮಾಡಿದ್ರಿ. ನೀವು ಹಾಕಿದ್ರಲ್ಲ ರಿಂಗ್, ಅದು ಎಷ್ಟು ಗ್ರಾಮ್ ಇದೆ ಅಂತ ಹೇಳ್ಬಿಟ್ಟು. ವೈಟದ್ದು ಒಂದು ನನ್ನ ಹತ್ರ ಡೈಮಂಡ್ ಸ್ಟೋನದಲ್ಲಿ ಇತ್ತು, ಬಟ್ ರೆಡ್ ಸ್ಟೋನಲ್ಲಿ ಇರಲಿಲ್ಲ. ಸೊ ರೆಡ್ ಸ್ಟೋನಲ್ಲಿ ಬಂದಿರಲಿ ಅಂತ ಅಂದ್ಬಿಟ್ಟು ಮಾಡಿಸಿದ್ದು. ತೊಗೊಂಡಿದ್ದಂತೆಲ್ಲ ಆರ್ಡ್ರ್ ಕೊಟ್ಟು ಮಾಡಿಸಿದ್ದು. ಇದಕ್ಕೆ ಸ್ವಲ್ಪ ಲೂಸ್ ಆಗುತ್ತೆ. ಹೇಗಿದೆ ಗೈಸ್? ಫುಲ್ ರೆಡ್ ಸ್ಟೋನು, ವಂಕಿ ಉಂಗುರ. ಆಲ್ಮೋಸ್ಟ್ ಎಲ್ಲರ ಕೈಲೂ ಈಗ ಇದು ವಂಕಿ ಉಂಗುರ ಒಂದು ಫ್ಯಾಷನಬಲ್, ಇದು ಒಂದು ಟ್ರೆಂಡ್ ಅಂತಲೇ ಹೇಳ್ಬೋದು. ಇದಿಷ್ಟು ಸತೀಶ್ ಕಡೆಯಿಂದ ಅಕ್ಷಯ ತೃತೀಯಾಗೆ ಕೊಟ್ಟಂಥ ತೊಗೊಂಡಂಥದ್ದು ಬೆಳ್ಳಿ ಐಟಮ್, ಒಂದು ಗೋಲ್ಡ್ ಐಟಮ್. ಸೊ ಒಂದು ನೋಸ್ಪಿನ್ ಕೂಡ ತೊಗೊಂಡೆ. ಅದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಿದ್ದೀನಿ. ಇದೇನು ಡೈಮಂಡ್ ಅಲ್ಲ, ರೆಗ್ಯುಲರ್ ಯೂಸ್ಗೆ ಮಾಮೂಲಿದು. 1 ಗ್ರಾಮ್ ಇದೆ ಗೈಸ್. ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ? ಮಧ್ಯ ಒಂದು ರೆಡ್ ಸ್ಟೋನ್, 5 ವೈಟ್ ಸ್ಟೋನ್ ಇದೆ. ತುಂಬ ಮಂದಕ್ಕಿದೆ, ತಿಕ್ಕಾಗಿದೆ. 1 ಗ್ರಾಮ್ ಇದೆ. ತಡೆ ಎಲ್ಲ ನೋಡಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು, ಕಾವೆಲ್ಲ ಉದ್ದಕ್ಕಿರೋದು ಬೇಕಿತ್ತು. ಸೊ ಹಾಗಾಗಿ ತೊಗೊಂಡೆ. ಐ ಥಿಂಕ್ ಇವಾಗ ಇದನ್ನು ಹಾಕೊಳ್ಳ. ಸೊ ಇದು ನಾನು ಹಾಕಿರೋದು ಡೈಮಂಡ್ ರಿಂಗ್, ನೋ ಸ್ಪಿನ್, ನಿಮಗೆ ಗೊತ್ತು. ಯಪ್ಪ, ಯಾಕಂದರೆ ಬೆಳಗ್ಗೆ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಫುಲ್ ಸ್ವೆಟ್ ಆಗ್ತಾಯಿದ್ದೀನಿ. ಕಷ್ಟಪಟ್ಟು ಬಿಚ್ಚಿದೆ ಗೈಸ್. ಫುಲ್ಲು ಜಾರುತ್ತಾ ಇದೆ ಸ್ಕಿನ್ನು. ಈಗ ಮುಖ ತೊಳೆದಿದ್ದು ಬಿಸಿನೀರಲ್ಲಿ. ಅಲ್ಲಿ ನೋಡಿ, ಇದು ಆಮೇಲೆ ಹಾಕೋಣ. ಇದು ಫಸ್ಟ್ ಇದನ್ನು ಹಾಕೋಣ, ಹೇಗೆ ಕಾಣುತ್ತೆ ನೋಡೋಣ. ದೊಡ್ಡದು ಹಾಕಿ ಪುಟ್ಟದು ಹಾಕಿದ್ರೆ ಅಷ್ಟು ಚೆಂದ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ ನನ್ನ ಮುಖಕ್ಕೆ. ಸೊ ಹಾಕೋಣ. ಈಗ ಇದು ಇಷ್ಟರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಕಮೆಂಟ್ ಮಾಡಿ. ಎಷ್ಟಾಗಿದೆ ಅಂತ ಕೂಡ ಕಮೆಂಟ್ ಮಾಡಿ. ಇದು ಅರ್ಧ kg ಇದೆ, ಇದು 6 ಗ್ರಾಮ್ ಇದೆ, ಇದು 3 ಗ್ರಾಮ್. ನಾಟ್ ಬ್ಯಾಡ್ ಗೈಸ್, ಚೆನ್ನಾಗಿದೆ. ಲುಕ್, ಇದೇ ಕಷ್ಟ ತಿರ್ಪಾಕದ. ಕಾವು ಉದ್ದ ಇದ್ರೆ ಹಾಕ್ಬಿಡ್ಬೋದು. ಸೂಪರ್.
ಕಾವು ಉದ್ದ ಇದೆ ಗೈಸ್. ಆಯಿತು. ಅಯ್ಯಪ್ಪ, ಈ ಕತ್ಲಲ್ಲಿ ಬೀಳಿಸ್ಬಿಟ್ರೆ ಅಂತ ಟೈಟ್ ಮಾಡಬೇಕು, ಮಾಡ್ಕೋತೀನಿ. ಸೊ ಹೇಗೆ ಕಾಣ್ತಾ ಇದೆ ಕಮೆಂಟ್ ಮಾಡಿ. ಫೈನಲಿ ಟೈಟ್ ಆಗಿ ತಿರುಪ ಎಲ್ಲ ಟೈಟ್ ಮಾಡಿದೆ. ಹೇಗೆ ಕಾಣಿಸ್ತಿದೆ ಹೊಸ ಓಲೆ ಹೊಸ ಉಂಗುರ ಕಮೆಂಟಲ್ಲಿ ಹೇಳಿ. ಟೋಟಲ್ ಎಲ್ಲದಕ್ಕೂ ಎಷ್ಟು ಅಮೌಂಟ್ ಆಗಿರ್ಬೋದು ಗೆಸ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟೇ. ನೈಟ್ ಊಟಕ್ಕೆ ಚಪಾತಿ ಹಿಟ್ಟು ಕಲಿಸಿದ್ದೀನಿ, ಚಪಾತಿ ಹರಿಬೇಕು. ವಿಕಿ ಟ್ಯೂಷನ್ಗೆ ಹೋಗಿದ್ದಾನೆ, ಸತೀಶ್ ಪೇಮೆಂಟ್ ಕೊಡ್ತಾ ಇದ್ದಾರೆ ಹುಡುಗರಿಗೆಲ್ಲ. ಮುಸ್ಸಂಜೆ ಬೇಡ ಕೊಡಬೇಡಿ ಅಂದರು, ಕೇಳಲಿಲ್ಲ. ಅವ್ರು ಕೆಲಸ ಮಾಡಿಲ್ವಾ 3 ಡೇಸಿಂದ ಅಂತ ಅಂದರು. ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಸೊ ನೆಕ್ಸ್ಟ್ ಒಂದು ಸೂಪರ್ ಎಕ್ಸೈಟೆಡ್ ವ್ಲಾಗ್ ಬರುತ್ತೆ. ಆ ವ್ಲಾಗ್ಗೋಸ್ಕರ ಕಾಯ್ತಾ ಇರಿ. ಚೆನ್ನಾಗಿದೆಯಾ ಬಟ್ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ ಬಾಯ್ ಬಾಯ್. ಸಿ ಯು. ಲವ್ ಯು ಜಾಸ್ತಿ. ಪ್ಲೀಸ್ ವ್ಯೂಸ್ ಕೊಡಿ ಗೈಸ್, ಅಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ಬಾಯ್.